ಓಕೆ. ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ನಂದಿನಿ ಸಾಗರ. ಮೊದಲಿಗೆ ಹೆಡ್ಲೈನ್ಸ್. ರಾಜೀನಾಮೆ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ದೊಡ್ಡ ರಾಜಕೀಯ ಷಡ್ಯಂತರ ನಡೆದಿದೆ. ಚುನಾಯಿತ ಸರ್ಕಾರ ಅಸ್ಥಿರಗೊಳಿಸಲು ಪ್ರತಿಪಕ್ಷಗಳ ಯತ್ನ. ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಎಂದ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ರಾಜ್ಯಪಾಲರ ನಿರ್ಧಾರ ಸ್ವಾಗತ ಮಾಡುತ್ತೇನೆ. ಶಾಸಕ ಆರಗ ಜ್ಞಾನೇಂದ್ರ ಹೇಳಿಕೆ. ಮುಂದಿನ 4 ವಾರ ಭಾರೀ ಮಳೆ ಸಾಧ್ಯತೆ. ಹವಾಮಾನ ಇಲಾಖೆಯಿಂದ ಹೊರಬಿತ್ತು ಮುನ್ಸೂಚನೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾನೆ ವರುಣದೇವ. ರಾಜೀನಾಮೆ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮುಖ್ಯಮಂತ್ರಿ ಹುದ್ದೆಗೆ ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಪ್ರಾಸಿಕ್ಯೂಷನ್ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತರ ನಡೆದಿದೆ. ನನ್ನ ಪರವಾಗಿ ಸಚಿವರು, ಶಾಸಕರು ಇದ್ದಾರೆ. ಕಾನೂನು ಹೋರಾಟ ಮಾಡ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡೋದನ್ನ ನಾನು ನಿರೀಕ್ಷೆ ಮಾಡಿದ್ದೆ. ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತಾ ಇವೆ. ಇದನ್ನ ಧಿಕ್ಕರಿಸಿ ಕಾನೂನು ಹೋರಾಟ ಮಾಡ್ತೇವೆ ಎಂದ್ರು. ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರವಾಗಿದೆ. ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಉದ್ಭವವಾಗೋದಿಲ್ಲ. ರಾಜೀನಾಮೆ ಕೊಡುವ ತಪ್ಪು ನಾನು ಮಾಡಿಲ್ಲ ಎಂದ್ರು. 5 ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅಸ್ತು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದ ಒತ್ತಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಪ್ರಾಸಿಕ್ಯೂಷನ್ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತರ ನಡೆದಿದೆ. ನನ್ನ ಪರವಾಗಿ ಸಚಿವರು, ಶಾಸಕರು ಇದ್ದಾರೆ. ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡೋದನ್ನ ನಾನು ನಿರೀಕ್ಷೆ ಮಾಡಿದ್ದೆ. ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತಾ ಇವೆ. ಇದನ್ನ ಧಿಕ್ಕರಿಸಿ ಕಾನೂನು ಹೋರಾಟ ಮಾಡ್ತೇವೆ ಎಂದ್ರು. ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರವಾಗಿದೆ. ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಉದ್ಭವವಾಗೋದಿಲ್ಲ. ರಾಜೀನಾಮೆ ಕೊಡುವ ತಪ್ಪು ನಾನು ಮಾಡಿಲ್ಲ ಅಂತ ಹೇಳಿದ್ರು. 5 ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಮೂಡಿದೆ. I will fight it out legally in a court of law because it is an illegal sanction given by the governor who is a puppet of the central government. They are constantly asking for your resignation. What is the See, there is no
prima facie case against me or against anybody, and the BJP has no moral right to ask my resignation. It is because the governor is biased towards me. It because there is a application pending before the governor Right. of Kumaraswamy. In fact, Lokayukta asked a sanction from the governor in Kumaraswamy's case. Right. That sanction has not been given so far. Right. And in Jolle's case, Srimati Jolle, it is the decision taken by governor. He has no authority, he has no jurisdiction. It is totally unconstitutional. So we will fight it out legally. I will fight it out legally in a court of law because it is an illegal sanction given by the governor, who is a puppet of the central government. They are constantly asking for your resignation. What is the status? See, there is no prima facie case against me or against anybody, and the BJP has no moral right to ask my resignation. It is because the governor is biased towards me. It because there is a application pending before the governor Right. of Kumaraswamy. In fact, Lokayukta asked a sanction from the governor in Kumaraswamy's case. Right. That sanction has not been given so far. Right. And in Jolle's case, Srimati Jolle, it is the decision taken by governor. He has no authority, he has no jurisdiction. It is totally unconstitutional. So we will fight it out legally. I will fight it out legally in a court of law because it is an illegal sanction given by the governor, who is a puppet of the central government. They are constantly ಮೂಡ ಹಗರಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅಸ್ತು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ರಾಜ್ಯದ ಎಲ್ಲೆಡೆ ಕೂಗು ಕೇಳು ಬರ್ತಾ ಇದೆ. ಮುಖ್ಯಮಂತ್ರಿ ಹುದ್ದೆಗೆ ನಾನು ರಾಜೀನಾಮೆ ನೀಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಇದೀಗ ಸಿದ್ದರಾಮಯ್ಯ ಅವರು ಎದುರುತ್ತರವನ್ನ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ ಹಿಂದೆ ದೊಡ್ಡ ರಾಜಕೀಯ ಷಡ್ಯಂತರ ನಡೆದಿದೆ, ನನ್ನ ಪರವಾಗಿ ಸಚಿವರು ಶಾಸಕರು ಇದ್ದಾರೆ, ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡೋದನ್ನ ನಾನು ನಿರೀಕ್ಷೆ ಮಾಡಿದ್ದೆ. ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಪ್ರತಿಪಕ್ಷಗಳು ಪ್ರಯತ್ನ ಮಾಡ್ತಾ ಇವೆ, ಇದನ್ನ ಧಿಕ್ಕರಿಸಿ ನಾನು ಕಾನೂನು ಹೋರಾಟ ಮಾಡ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯಪಾಲರ ನಿರ್ಣಯ ಸಂವಿಧಾನ ಬಾಹಿರವಾಗಿದೆ, ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಉದ್ಭವವಾಗೋದಿಲ್ಲ, ರಾಜೀನಾಮೆ ಕೊಡುವ ತಪ್ಪು ನಾನು ಮಾಡಿಲ್ಲ ಅಂತ ಹೇಳಿದ್ರು. 5 ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮೂಡಿದೆ. Fight it out legally in a court of law because it is an illegal sanction given by the governor, who is a puppet of the central government. they are constantly asking for your resignation. What is the status? ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವ ಸಾಧ್ಯತೆಗಳು ಇವೆಯಾ? ಈ ಕುರಿತ ಅಪ್ಡೇಟ್ಸ್ ಏನಿದೆ? ನಂದಿನಿ, ಕರ್ನಾಟಕದ ರಾಜಕಾರಣ ಮತ್ತೊಂದು ವಿಚಿತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಾಗಿರ್ಬೋದು, ಮತ್ತೆ BNS ಭಾರತೀಯ ನ್ಯಾಯ ಸಮಿತಿ ಅಂತ ಹೇಳ್ತೀವಿ, ಇದರ ಅಡಿಯಲ್ಲಿ ಹಲವು ಸೆಕ್ಷನ್ ಗಳನ್ನ ಇವರು ಮೆನ್ಷನ್ ಮಾಡಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾವ ಸೆಕ್ಷನ್ ಅಲ್ಲಿ ನೀವು ಅಪರಾಧವನ್ನ ಕೇಸನ್ನ ದಾಖಲಿಸಬಹುದು ಅಂತ ಹೇಳಿ, ಅದರಲ್ಲಿ 2 ವರ್ಷದಿಂದ 5 ವರ್ಷ 10 ವರ್ಷದವರೆಗೂ ಶಿಕ್ಷೆ ಆಗುವಂತ ಅಪರಾಧಗಳಿಗೆ ಆ ಸೆಕ್ಷನ್ ಗಳಲ್ಲಿ ವಿವರಣೆ ಕೊಡಲಾಗಿದೆ. ಹಾಗಾಗಿ ಈಗ ಒಂದು ಸಂಕ್ರಮಣ ಸ್ಥಿತಿ ಇದೆ. ಮುಖ್ಯವಾದ ಪ್ರಶ್ನೆ ಇರೋದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರ ಅಂತ. ಈಗ 2011ನೇ ಇಸ್ವಿನಲ್ಲಿ ಇಂಥದೇ ಒಂದು ಸ್ಥಿತಿಯನ್ನ ಕರ್ನಾಟಕ ನೋಡಿತ್ತು. ಅವಾಗ ಯಡಿಯೂರಪ್ಪನವರ ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ಎದುರಾಗಿತ್ತು. ಅವಾಗ ಸಿರಾಜಿನ್ ಬಾಷಾ ಅವರು ಮತ್ತೆ ಬಾಲರಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿತ್ತು ರಾಜ್ಯಪಾಲರಿಗೆ.
ಹಂಸರಾಜ್ ಭಾರದ್ವಾಜ್ ಅವರು ಅನುಮತಿಯನ್ನು ಕೊಟ್ಟಿದ್ರು ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವರ ವಿರುದ್ಧ. ಆಗ ಯಡಿಯೂರಪ್ಪನವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಜಾಮೀನಿಗೆ ಅರ್ಜಿ ಆಗ ರಿಜೆಕ್ಟ್ ಆಗಿತ್ತು, ಅವ್ರ ಜಾಮೀನು ಸಿಗ್ಲಿಲ್ಲ ಅವರಿಗೆ. ಆಗ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಈ ಕೇಸ್ ನಡೀತಾ ಇತ್ತು. ಅಕ್ರಮ ಡಿನೋಟಿಫಿಕೇಶನ್ ಪ್ರಕರಣ ಲೋಕಾಯುಕ್ತ ಕೋರ್ಟ್ ನಲ್ಲಿ ನಡೀತಾ ಇತ್ತು. ಆಗ ಲೋಕಾಯುಕ್ತ ಕೋರ್ಟ್ ನಿಂದ ಯಡಿಯೂರಪ್ಪನವರ ವಿರುದ್ಧ ಬಂಧನದ ವಾರೆಂಟ್ ಹೊರಗೆ ಬಂತು. ಇವೆಲ್ಲ ಎಷ್ಟು ಬೇಗ ಆಯ್ತು ಅಂತಂದ್ರೆ, ಆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ತಕ್ಷಣವೇ ಸಿರಾಜಿನ್ ಮತ್ತೆ ಬಾಲರಾಜ್ ಅವರು ಯಡಿಯೂರಪ್ಪನವರ ವಿರುದ್ಧ 5 ಕೇಸ್ಗಳನ್ನ ದಾಖಲು ಮಾಡ್ತಾರೆ. 5 ಕೇಸ್ಗಳಲ್ಲಿ ಯಡಿಯೂರಪ್ಪನವರು ಜಾಮೀನು ಕೇಳ್ತಾರೆ. ಆದ್ರೆ ಜಾಮೀನು ಸಿಗೋದಿಲ್ಲ. ತಕ್ಷಣ ಲೋಕಾಯುಕ್ತ ಕೋರ್ಟ್ ಒಂದು ಬಂಧನ ವಾರೆಂಟ್ ಅನ್ನು ಜಾರಿ ಮಾಡುತ್ತೆ. ಆಗ ಯಡಿಯೂರಪ್ಪನವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ಅಂದ್ರೆ ಇನ್ನೇನು ಬಂಧನ ಆಗ್ತಾರೆ ಅನ್ನುವಂತ ಸ್ಥಿತಿಯಲ್ಲಿ ನಂತರ ಯಡಿಯೂರಪ್ಪನವರ ಬಂಧನವೂ ಸಹ ಆಗುತ್ತೆ. ಹಲವು ದಿನಗಳ ಕಾಲ ಅವರು ಜೈಲಿನಲ್ಲಿ ಇರ್ತಾರೆ. ಈಗ ಸಿದ್ದರಾಮಯ್ಯ ಅವರ ಪರಿಸ್ಥಿತಿನಲ್ಲಿ ಅವರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಒಟ್ಟು 3 ದಿನ ರಾಜ್ಯಪಾಲರಿಗೆ ಅನುಮತಿಯನ್ನ ಕೇಳಿದ್ರು. ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಟಿ.ಜೆ. ಅಬ್ರಹಾಂ ಆಗಿರ್ಬೋದು, ಪ್ರದೀಪ್ ಅವರು ಆಗಿರ್ಬೋದು. ಈಗ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶ ಏನಿದೆ ಅದನ್ನ ಕೈಗೆ ತೆಗೆದುಕೊಂಡಿದ್ದಾರೆ. ಟಿ.ಜೆ. ಅಬ್ರಹಾಂ ಅವರು ನಾವು ರಿಟ್ ಅರ್ಜಿ ಹೋಗ್ತೇವೆ, ಕೆವೆಕ್ ಹಾಕ್ತೇವೆ ಅಂತ ಹೇಳ್ತಾರೆ ಹೈಕೋರ್ಟ್ ಅಲ್ಲಿ. ಇನ್ನ ಸಿದ್ದರಾಮಯ್ಯನವರು ಅಭಿಷೇಕ್ ಮನು ಸಿಂಗ್ ಅವರ ಜೊತೆಗೆ ಕಪಿಲ್ ಸಿಬಲ್ ಇವರಿಬ್ರು ಖ್ಯಾತ ನ್ಯಾಯವಾದಿಗಳು ಇವ್ರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಏನ್ ಮಾಡಬಹುದು ಅಂತ ಹೇಳಿ. ಇದನ್ನ ಲೀಗಲ್ ಆಗಿ ಫೈಟ್ ಮಾಡಬೇಕು ಅಂತ ಉದ್ದೇಶವನ್ನ ಯಡಿಯೂರಪ್ಪನವರು ಹೊಂದಿದ್ದಾರೆ. ಈಗ ಏನಾಗುತ್ತೆ, ಈಗ ಟಿ.ಜೆ. ಅಬ್ರಹಾಂ ಆಗಿರ್ಬೋದು, ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಇವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ಅವರು ಕೇಸನ್ನ ದಾಖಲಿಸ್ತಾರೆ. ಕೇಸನ್ನ ದಾಖಲಿಸಿದ ಮೇಲೆ ನ್ಯಾಯಾಲಯದ ಪ್ರಕ್ರಿಯೆನಲ್ಲಿ ಯಡಿಯೂರಪ್ಪನವರಿಗೆ ಹೇಗಾಯ್ತು ಅದೇ ರೀತಿ ಈಗ ಸಿದ್ದರಾಮಯ್ಯನವರಿಗೂ ಸಹ ನ್ಯಾಯಾಲಯ ಪ್ರೈಮಾಫೇಸಿಯಾಗಿ ಬಂಧನದ ಆದೇಶವನ್ನು ಹೊರಡಿಸಬಹುದು. ಆದ್ರೆ ಬಂಧನದ ಆದೇಶ ಹೊರಡಿಸಿದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಇಲ್ಲ. ಆದ್ರೆ ಹೇಗೆ ನಾವು ಜೈಲಿನಲ್ಲಿ ಕೇಜ್ರಿವಾಲ್ ಅವರು ಬಂಧನದ ನಂತರವೂ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರು, ಆ ನ್ಯಾಯಾಲಯ ಕಾನೂನಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಬಂಧನದ ವಾರೆಂಟ್ ಬಂದ್ರೆ ಅಂತ ಇಲ್ಲ. ಆದ್ರೆ ಒಂದು ಬೇರೆ ಒಂದು ಭಾರತದ ಪ್ರಜಾಪ್ರಭುತ್ವದ ಒಂದು ಸಾಂಪ್ರದಾಯಿಕ ನಡೆ ಏನಿರುತ್ತೆ ಅದ್ರ ಪ್ರಕಾರ ಬಂಧನ ಆಗ್ತಕ್ಕಂಥವ್ರು ಮುಖ್ಯಮಂತ್ರಿ ಆಗಬಾರದು ಅನ್ನೋದು ಒಂದು ನಂಬಿಕೆ ಅಷ್ಟೇ. ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಡ್ಲಿಲ್ಲ, ಅವರು ಜೈಲಲ್ಲಿ ಇಟ್ಕೊಂಡ್ರೆ ಮುಖ್ಯಮಂತ್ರಿಯಾಗಿ ಉಳಿದಿದ್ದಾರೆ. ಆದ್ರೆ ಅವ್ರದ್ದು ಕೇಜ್ರಿವಾಲ್ ಅವರ ಪಕ್ಷದಲ್ಲಿ ಅವರೇ ಸುಪ್ರೀಂ, ಅವ್ರು ಹೇಳದಂತೆ ಪಕ್ಷ ಕೇಳುತ್ತೆ ಅಥವಾ ಅವರೇ ಪಕ್ಷ ಅನ್ಬೋದು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಂಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇರುತ್ತೆ. ಹೈಕಮಾಂಡ್ ಹೇಳದಂತೆ ಕೇಳಬೇಕಾಗುತ್ತೆ. ಇಲ್ಲಿ ಏನಾದ್ರೂ ಯಡಿಯೂರಪ್ಪನವರ ವಿರುದ್ಧ ಬಂಧನ ವಾರೆಂಟ್ ಏನಾದ್ರು ಇಶ್ಯೂ ಆಗಿ ಅವಾಗ ಹೈಕಮಾಂಡ್ ಅವ್ರನ್ನ ಹಾಗೆ ಉಳಿಸುತ್ತಾ ಅನ್ನೋದು ಒಂದು ಬಹಳ ಮುಖ್ಯವಾದ ಅಂಶ ಆಗಿದೆ. ಅದರ ಮೇಲೆ ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಅನ್ನೋದು ಒಂದು ತೀರ್ಮಾನ ಆಗುತ್ತೆ. ಇನ್ನೊಂದು, ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿಯೇ ಸರಿ ಇಲ್ಲ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ, ಏನು ಇಲ್ಲ. ಅವ್ರು ನೋಟಿಸ್ ಕೊಟ್ಟಿದ್ರು, ನೋಟಿಸ್ಗೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೇವೆ, ನಾನು ಇದ್ರಲ್ಲಿ ಭಾಗಿಯೇ ಆಗಿಲ್ಲ, ನಂದು ಯಾವುದೋ ತಪ್ಪಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದೇನೆ. ಆದ್ರೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಸಂವಿಧಾನ ಬಾಹಿರ, ಇದ್ರ ಬಗ್ಗೆ ನ್ಯಾಯಾಲಯಕ್ಕೆ ಹೋಗ್ತೀನಿ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದರೆ, ಹಂಗೆ ಇವರು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯ ಏನಾದ್ರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ತಪ್ಪು ಅಂತಕ್ಕಂಥದ್ದು ಏನಾದ್ರೂ ನ್ಯಾಯಾಲಯದಿಂದ ಬಂದ್ರೆ ಆಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಕ್ಕಂಥ ಸಾಧ್ಯತೆ ಇರಲ್ಲ, ಕೊಡೋ ಹಾಗೆ ಇಲ್ಲ. ಹಾಗಾಗಿ ಈ ಒಂದು 2 ಕಾರಣಗಳನ್ನ ಇನ್ನೇನು ಇದೊಂದು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕವೇ ಅವ್ರು ಹೊರ ಬರುವಷ್ಟು ಬಿಟ್ರೆ ಇನ್ನು ಯಾವ ಕಾರಣಗಳು ಇಲ್ಲ ಅವ್ರು ರಾಜೀನಾಮೆ ಕೊಡದೇ ಇರ್ಲಿಕ್ಕೆ. ಹಾಗಾಗಿ ಇನ್ನೇನು ಹೈಕಮಾಂಡ್ ಅವ್ರ ವಿರುದ್ಧ ಒಂದು ಕೇಸ್ ದಾಖಲಾಗಿದೆ ಅಂತಂದ್ರೆ ಹೈಕಮಾಂಡ್ ಅಂತವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರ್ಸುತ್ತೆ. ಎಷ್ಟೇ ಕ್ಲೀನ್ ಹ್ಯಾಂಡ್ ಇರ್ಬೋದು, ಏನೇ ಆಗಿರ್ಬೋದು, ಎಂಥದ್ದೇ ಆಗಿರ್ಬೋದು. ಆದ್ರೆ ನ್ಯಾಯಾಲಯದ ಮೂಲಕ ಅವರು ಸಾಬೀತುಪಡಿಸಬೇಕಾಗುತ್ತೆ ನಾನೇನೋ ಮಾಡಿಲ್ಲ ಅಂತ ಹೇಳಿ. ಹಾಗಾಗಿ ಹೈಕಮಾಂಡ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರ್ಸುತ್ತಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಹಾಗಾಗಿ ಒಂದು ನ್ಯಾಯಾಲಯದ ಮೂಲಕವೇ ಅವ್ರ ಪರಿಹಾರ ಸಿಗ್ಬೇಕಾಗಿದೆ. ಒಂದು ಪ್ರಾಸಿಕ್ಯೂಷನ್ ಕೊಟ್ಟಿರೋದೇ ತಪ್ಪು ಅನ್ನೋದನ್ನ ನ್ಯಾಯಾಲಯ ಹೇಳ್ಬೇಕಾಗತ್ತೆ, ನ್ಯಾಯಾಲಯದ ಮೂಲಕ ಹೇಳ್ಬೇಕಾಗತ್ತೆ. ಇಲ್ಲ ಆ ಕೇಸನ್ನ ನ್ಯಾಯಾಲಯದಲ್ಲಿ ಎದುರಿಸಿ ಗೆಲ್ಬೇಕಾಗತ್ತೆ, ಅಥವಾ ಈಗ ಒಂದು ಜಾಮೀನಿಗೆ ಅರ್ಜಿ ಹಾಕ್ಬೇಕಾಗತ್ತೆ, ಮತ್ತೆ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೇನೆ ಅಂತಾನೆ. ಹಾಗೆಯೇ ಬಿಜೆಪಿಯವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ಆದ್ರೆ ಕುರುಬರ ಸಂಘ ಹೋರಾಟದ ಹಾದಿ ತುಳಿದಿದೆ. ಪ್ರಬಲ ಹಿಂದುಳಿದ ನಾಯಕರಾಗಿ ಗುರುತಿಸಿಕೊಂಡವರು ಸಿದ್ದರಾಮಯ್ಯನವರು. ಈ ಪರಿಸ್ಥಿತಿಯಿಂದ ಅವರು ಹೊರಬರೋಕೆ ಸಾಧ್ಯನಾ? ಎಲ್ಲವೂ ಸಹ ನ್ಯಾಯಾಂಗದ ಪ್ರಕ್ರಿಯೆ ಮೇಲೆ ನಿಂತಿದೆ. ಸಿದ್ದರಾಮಯ್ಯನವರು ಬಹಳ ಪ್ರಬಲವಾಗಿ ಹೇಳ್ತಾ ಇದ್ರು, ನನ್ನ ಯಾವುದೇ ತಪ್ಪಿಲ್ಲ, ನಮ್ಮ ಜಮೀನನ್ನ ಮೂಡ ವಶಪಡಿಸಿಕೊಂಡಿರೋ ಕಾರಣಕ್ಕೆ ನಾವು ಪರ್ಯಾಯ ನಿವೇಶನ ಕೇಳಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಬಹಳ ತಿರುವುಗಳು ಪಡ್ಕೊಂಡಿದೆ ಆ ಪ್ರಕರಣ.
ಇನ್ನು ಕೇಂದ್ರ ಸರ್ಕಾರವೂ ಸಹ ಒಂದು ಕರ್ನಾಟಕದ ಆಗು ಹೋಗುವುದನ್ನು ಗಮನಿಸ್ತಾ ಇದೆ. ಮತ್ತೆ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಬಹಳಷ್ಟು ಎದುರಾಳಿಗಳನ್ನ ಕಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಕುಮಾರಸ್ವಾಮಿ ಅವರಾಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು, ಇವರೆಲ್ಲರೂ ಸಹ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ನಿಂತಿರ್ತಕ್ಕಂಥ ರಾಜಕೀಯ ಎದುರಾಳಿಗಳು. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ಏನಾದ್ರೂ ಒಂದು ಅವ್ರ ಅಧಿಕಾರ ಮುಂದುವರಿದವರ ಹಾಗೆ ಏನಾದ್ರು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇನ್ನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೈಸೂರಿವರೆಗೂ ಹೋದ್ರು ಪಾದಯಾತ್ರೆ. ಇನ್ನ ಕಾಂಗ್ರೆಸ್ ಪಕ್ಷದ ಒಳಗೆ ಸಿದ್ದರಾಮಯ್ಯನವರು ಜೊತೆಗೆ ಸಿದ್ದರಾಮಯ್ಯನವರಿಗೆ ವಿರೋಧಿಗಳು ಇಲ್ಲ ಅಂತ ಏನಿಲ್ಲ. ಹಾಗಾಗಿ ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಬಯಸುವಂತ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವ್ರನ್ನೆಲ್ಲ ಎದುರಿಸಿ ಸಿದ್ದರಾಮಯ್ಯನವರು ಉಳಿಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಸಾಧ್ಯನೇ ಇದೆ ಅಂತ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅವರಿಗೆ ನ್ಯಾಯಾಂಗದ ಮೂಲಕ ಅವರಿಗೆ ಪರಿಹಾರ ಸಿಕ್ತು ಅಂತಂದ್ರೆ ಯಾವುದೇ ಸಮಸ್ಯೆ ಇಲ್ಲ. ಈಗ ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟು ಅನುಮತಿ ಕೊಟ್ಟಿರೋದೇ ತಪ್ಪು, ಸಂವಿಧಾನ ಬಾಹಿರ ಅಂತ ಸಿದ್ದರಾಮಯ್ಯ ಅವರ ವಾದ ಏನಿದೆ ಅದನ್ನ ನ್ಯಾಯಾಲಯ ಒಪ್ಪಿಡ್ತು ಅಂತಂದ್ರೆ ಯಾವುದೇ ಸಮಸ್ಯೆ ಇಲ್ಲದೇನೆ ಅವರು ರಾಜೀನಾಮೆ ಕೊಡದೆ ಹಾಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಎಲ್ಲಾ ಸಾಧ್ಯತೆ ಇರುತ್ತೆ. ಅದನ್ನ ಹೊರತುಪಡಿಸಿ ಬೇರೆ ಯಾವ ಮಾರ್ಗಗಳು ಸಿದ್ದರಾಮಯ್ಯವರ ಮುಂದೆ ಈಗ ಇಲ್ಲ. ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಕಪಿಲ್ ಸಿಬಲ್ ಅವರ ಏನು ವಕೀಲಿಕೆ ಸಾಮರ್ಥ್ಯ ಇದೆ ಅದನ್ನೇ ಸಿದ್ದರಾಮಯ್ಯ ನಂಬ್ಕೊಂಡಿದ್ದಾರೆ ಸದ್ಯಕ್ಕೆ ಅಂತ ಹೇಳ್ಬೋದಾಗಿದೆ ಸದ್ಯಕ್ಕೆ. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿಂದು 10 ಸಚಿವರೊಂದಿಗೆ ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಇದು ಕೇವಲ ರಾಜಕೀಯ ಪಿತೂರಿ. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಅವರ ಜೊತೆ ನಾವಿದ್ದೇವೆ, ಕಾನೂನು ಹೋರಾಟ ಮೂಲಕ ಎದುರಿಸುತ್ತೇವೆ ಎಂದರು. ದೂರಿನಲ್ಲಿ ತಿರುಳು ಇಲ್ಲ, ಸಂವಿಧಾನದ ಅಂಶಗಳನ್ನ ತಿಳಿಯಾಗಿ ಹೇಳಿದ್ದೇವೆ. ಇದು ರಾಜಕೀಯ ಪಿತೂರಿ. ಮೂಡ ಪ್ರಕರಣದಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ ಎಂದು ರಾಜ್ಯಪಾಲರಿಗೆ ತಿಳಿಸಿದ್ದೇವೆ ಎಂದರು. ಬೆಳಿಗ್ಗೆ ಇದೆಲ್ಲ ಆಚರಣೆ ಮಾಡಿದ ತಕ್ಷಣ ರಾಜ್ಯಪಾಲರು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತ ಒಂದು ಪತ್ರವನ್ನ ಅವರ ಸೆಕ್ರೆಟರಿ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ 26/7 ರಂದು ನೋಟಿಸ್ ವಿಚಾರವಾಗಿ ಈಗಾಗಲೇ ಉತ್ತರವನ್ನ ಸಮೇತ ನಾವೆಲ್ಲ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೇವೆ. 1/8/2024 ಒಂದು ಸಂಪುಟ ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ಸೇರಿ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತ ಘೋಷ ಪರಿವಾದ ಹಾಗೂ ದ್ವೇಷದ ಪಿತೂರಿಯನ್ನ ಒಳಗೊಂಡಂತ ಹೇಳಿಕೆಯನ್ನ ತಿರಸ್ಕರಿಸಬೇಕು ಅಂತ ಹೇಳಿ ಸುದೀರ್ಘವಾಗಿ ನಾವು ದಾಖಲೆಗಳು ಕೂಡ ಬಿಡುಗಡೆ ಮಾಡಿದ್ದನ್ನ ತಾವೆಲ್ಲ ಗಮನಿಸಿದ್ವಿ. ಏನು ಕೆಲವು ಅನೇಕರು ದೂರುಗಳನ್ನ ಕೊಟ್ಟಿದ್ರು, 1, 2, 3 ಜನ. ಅವೆಲ್ಲದೂ ಕೂಡ ತಿರುಳಿಲ್ಲ ಅಂತ ಹೇಳಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಅಂಶಗಳಿದೆ, ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿದೆ, ಇವೆಲ್ಲ ಗಮನದಲ್ಲಿ ತಿಳಿಯಾಗಿ ಇದು ಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂತ ಕಂಪ್ಲೇಂಟ್ಗಳು, ಇದನ್ನ ನೀವು ಗಮನದಲ್ಲಿ ತೆಗೆದುಕೊಳ್ಬಾರ್ದು. ಇದನ್ನ ಸಂವಿಧಾನ ನೀವು ಉಳಿಸಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂತ ಏನು ಆಶೀರ್ವಾದ ಇದೆ, ಆಶೀರ್ವಾದಕ್ಕೆ ಮನ್ನಣೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳ ಅವರ ಅಧಿಕಾರದ ಅವಧಿಯಲ್ಲಿ ಯಾವ ತರದ ದುರುಪಯೋಗವನ್ನು ಕೂಡ ಮಾಡಿಕೊಂಡಿಲ್ಲ, ಯಾವ ಲೋಪದೋಷ ಕೂಡ ಆಗಿಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದೂ ಕೂಡ ಇದಕ್ಕೆ ಭಾಗಿ ಇಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸಿದ್ದೇವೆ ಮತ್ತು ರಾಜ್ಯಪಾಲರು ಕೂಡ ನಾವು ತಿಳಿಸಿದ್ದೇವೆ. ರಾಜ್ಯಪಾಲರ ಹುದ್ದೆ ಬಹಳ ಘನತೆಗೆ ಬಹಳ ದೊಡ್ಡ ಗೌರವ. ಘನವೆತ್ತ ರಾಜ್ಯ
ಅವರಿಗೆ ನಾವೆಲ್ಲ ಗೌರವನ ಕೊಡ್ತೇವೆ. ಇಡೀ ಸರ್ಕಾರ ಅವರ ಕೈ ಕೆಳಗಡೆ, ಅವರ ಮಾರ್ಗದರ್ಶನದಲ್ಲಿ, ಅವರ ಹೆಸರಿನಲ್ಲಿ ಒಂದು ಸರ್ಕಾರ ನಡೀತದೆ. ಸೊ ಅದರಿಂದ ನಾವು ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಬೇಕು ಅನ್ನೋ ದೃಷ್ಟಿಯಿಂದ ಮೊದಲಿಂದ ಕೂಡ ನಾವೆಲ್ಲ ಪ್ರತಿಪಾದಿಸಿಕೊಂಡು ನಾವು ಬಂದಿದ್ದೇವೆ. ಯಾರೇ ಆಗಲಿ, ನಾವು ಶಾಸಕರಾಗಿ ಹೋಗಬೇಕಾಗಲಿ, ಸಂಸದ ಸದಸ್ಯರಾಗಬೇಕಾಗಲಿ, ಮಂತ್ರಿಗಳಾಗಬೇಕಾಗಲಿ, ರಾಜ್ಯಪಾಲರಾಗಬೇಕಾಗಲಿ, ಜಡ್ಜ್ಗಳಾಗಬೇಕಾಗಲಿ, ಸಂವಿಧಾನದ ಮೌಲ್ಯವನ್ನು ಎತ್ತಿಡಿತೇವೆ ಅಂತೇಳಿ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಏನು ಮಾತುಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನ ನಾವು ಮಾಡಿಕೊಂಡು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೆಲ್ಲ ನಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ನೇರವಾಗಿ ಗವರ್ನರ್ ಅವರು ಒಂದು ಪತ್ರವನ್ನ ಕಳಿಸ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ, ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಈ ರೀತಿ ನಾವು ಪರ್ಮಿಷನ್ ಅನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ರಾಜಕೀಯವಾಗಿ ತಿಳ್ಕೊಂಡ ಮಟ್ಟಿಗೆ ಯಾವ್ದಾದ್ರು ಪ್ರಾಸಿಕ್ಯೂಷನ್ಗಾಗ್ಲಿ, ರಿಪೇರಿಗಾಗ್ಲಿ ಯಾವ್ದಾರು ಇರ್ತಂದ್ರೆ ಒಂದು ಸಾಮಾನ್ಯವಾದ ಪ್ರಿಮಿನರಿ ಎನ್ಕ್ವೈರಿ ಅದು ಯಾರು ನಡೆಸಿದ್ರೆ, ಯಾವ್ದಾದ್ರು ಒಂದು ಎನ್ಕ್ವೈರಿ ಇಲ್ಲ ಲೋಕಾಯುಕ್ತದಲ್ಲಿ ಯಾರಾದ್ರೂ ಒಂದು ಎನ್ಕ್ವೈರಿ ನಡೆದು ಯಾವ್ದಾದ್ರು ಒಂದು ರಿಪೋರ್ಟ್ ಏನಾದ್ರು ಬಂದಿದ್ರೆ ಆಯ್ತು, ನೀವು ಅದಕ್ಕೆ ಏನ್ ಬೇಕು ಪ್ರಾಸಿಕ್ಯೂಷನ್ಗೆ ಒಂದು ಅವಕಾಶ ಕೊಡಬಹುದು ಅನ್ನೋದು. ಯಾಕೆಂದ್ರೆ ಹಿಂದೆ ಬೇಕಾದಷ್ಟು ಘಟನೆಗಳೆಲ್ಲ ನಾವು ನೋಡಿದ್ದೇವೆ. ಈಗ ಕುಮಾರಸ್ವಾಮಿ ಅವರದೇ ವಿಚಾರ ನಿಲ್ತಾ ಇದ್ದಾರೆ, ರಾಜ್ಯದ ಮಾಜಿ ಮುಖ್ಯಮಂತ್ರಿ. ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೆದಿತ್ತು, ಡೀಟೈಲ್ ಇದೆ. ಅವರು ಡೀಟೈಲ್ ಸುಮಾರು 23/11/23 ಲೋಕಾಯುಕ್ತ ಅವರೇ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ ರಾಜಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಇನ್ ನಂಬರ್ 16 crime number 16/2014 420 465 468 409 1. ರಾಜ್ಯಪಾಲರ ಕಚೇರಿ ದುರ್ಬಳಕೆ ಮಾಡ್ತಾ ಇದ್ದಾರೆ, ರಾಜಕಾರಣ ಮಾಡ್ತಾ ಇದ್ದಾರೆ. ಜೋಶಿ, ಕುಮಾರಸ್ವಾಮಿ ಈ ಸರ್ಕಾರ ಬೀಳಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈ ಪೂರ್ವಾನುಮತಿ ನೀಡಲಾಗಿದೆ. ಇಡೀ ಸಂಪುಟ ಸಚಿವರು ಸಿಎಂ ಬೆನ್ನಿಗೆ ನಿಂತಿದೆ, ಪಕ್ಷವು ಸಿಎಂ ಬೆನ್ನಿಗೆ ನಿಂತಿದೆ. ಯಾವುದೇ ಪ್ರಕರಣ ಇಲ್ಲ, ಅದರ ಮೇಲೆ ಕೇಸ್ ಮಾಡಿದ್ದಾರೆ. ಕಾನೂನು ರೀತಿಯ ಹೋರಾಟ ಮಾಡ್ತೇವೆ, ರಾಜಕೀಯವಾಗಿಯೂ ಹೋರಾಟ ಮಾಡ್ತೇವೆ. ಈ ಪ್ರಾಸಿಕ್ಯೂಷನ್ ಕಾನೂನು ವಿರುದ್ಧವಾಗಿದೆ ಎಂದು ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಅವರೇ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ ರಾಜಭವನ್ಗೆ ರಿಕ್ವೆಸ್ಟ್ ಆಫ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್ ಇನ್ ನಂಬರ್ 16 crime number 16/2014 420 465 468 409 120B 511 IPC 186 113 ಅಂತೇಳಿ PC Act 1988 and 21 and 23 of Government Act 1957 ST ಲೋಕಾಯುಕ್ತ ಅಂತೇಳಿ ಅವರು ಸಬ್ಜೆಕ್ಟ್ ಮಾಡಿ A special investigation team Karnataka Lokayukta was constituted DPR so and so dated 24/1/2004 to investigate the case of illegal iron ore mining sanctioned in Karnataka Lokayukta report 22/11/2013 and 6/6/2015. In this regard, investigation officer of the SIT after conclusion of the investigation, crime number 16/2004, read with 420, 465, 468, 409, 120B ಅಂತೆಲ್ಲ ಬರೆದು with reference to the seeking sanction to prosecute Shri Kumaraswamy, then the Chief Minister of Karnataka, under the 197 IPC with 19 of the PC Act 98 ಅಂತ ಹೇಳಿ ಇವರು ಮಾಡಿ ಅವರು you are hereby requested to accord sanction. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ಕ್ರಮವನ್ನ ಶಾಸಕ ಆರ್ ಜ್ಞಾನೇಂದ್ರ ಸ್ವಾಗತ ಮಾಡಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಆರೋಪ ಹೊತ್ತಿರುವ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೊರಡಬೇಕು ಎಂದರು. ವಿಧಾನಸಭೆಯಲ್ಲಿ ಧರಣಿ ಮಾಡಿದಾಗ ಚರ್ಚೆಗೆ ಆಸ್ಪದ ನೀಡದಂತೆ ಬೆನ್ನು ತೋರಿಸಿ ಓಡಿ ಹೋದ್ರು. ಈಗ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆರಗ ಹೇಳಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನವರು ರಾಜಭವನವನ್ನ ಕಾಂಗ್ರೆಸ್ ಆಫೀಸ್ ಮಾಡಿಕೊಂಡಿದ್ರು ಎಂದು ಈ ವೇಳೆ ಕುಟುಕಿದ್ರು. ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಇವತ್ತು ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾನು ಸ್ವಾಗತಿಸ್ತೇನೆ. ಕಾರಣ ಇಷ್ಟೇ, ಯಾರು ಕತೆ ಕಟ್ಟಿ
ರಾಜಕಾರಣಕ್ಕೋಸ್ಕರ ಇದು ಮಾಡಿರ್ತಕ್ಕಂಥದ್ದು ಅಂತೇಳಿ ಹೇಳಿ ಏನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗ ಆ ರೀತಿ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಆ ರೀತಿ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ದಾಖಲಾತಿ ಸಹಿತ ಸಿಕ್ಕಾಕೊಂಡಿದ್ದಾರೆ ಅವರು. ಎಲ್ಲದಕ್ಕೂ ಕೂಡ ದಾಖಲಾತಿಗಳಿದ್ದಾವೆ. 90ರ ಮೊದಲು ಆ ಜಮೀನು ಏನಾಗಿತ್ತು, ಯಾರ ವಶದಲ್ಲಿತ್ತು, ಅದು ಕೃಷಿಯಾಗಿ 94ರಲ್ಲಿ ಹೇಗೆ ಪರಿವರ್ತನೆ ಆಯಿತು, ಸೈಟಾಗಿ ಪರಿವರ್ತನೆ ಮಾಡಿ ಮೂಡಾದವ್ರು ಹಂಚಿದ್ರು. ಆಮೇಲೆ ಇವರು ಕೃಷಿ ಜಮೀನು ಅಂತೇಳಿ ಹೇಳಿ ಇದನ್ನು ಅನ್ಲೇಷನ್ ಮಾಡಿಸಿದ್ರು. 14 ಸೈಟ್ಗಳನ್ನು ಪಡೆಯುವಂಥದ್ದು ಇವೆಲ್ಲವೂ ಕೂಡ ಫ್ರಾಡ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇದೆಲ್ಲವೂ ಕೂಡ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯ ಪತ್ನಿ ಇವರು ಭಾಗವಹಿಸಿರ್ತಕ್ಕಂಥ ಈ ಹಗರಣ ಸಾಮಾನ್ಯ ಹಗರಣ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಆಪಾದನೆಗೊಳಗಾದಾಗ ಅವರು ಶಿಕ್ಷೆ ಅನುಭವಿಸಬೇಕು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು. ಈ ಬಗ್ಗೆ BJP ವಿಶೇಷವಾಗಿ ಪ್ರಸ್ತಾಪ ಮಾಡಿತು. ನಿಲುವಳಿಯನ್ನು ಮಂಡನೆ ಮಾಡಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಬಿಡದೇನೆ ಸ್ಪೀಕರ್ ಅವ್ರನ್ನ ಮೇಲೆ ಪ್ರಭಾವ ಬೀರಿ ಇವರು ಬೆನ್ನು ತೋರಿಸಿ ಓಡೋದು. ನಾವು ಒಂದು ದಿವಸ ಧರಣ ಮಾಡಿದ್ವಿ ಇದಕ್ಕೋಸ್ಕರ. ಆದರೂ ಕೂಡ ಅವರು ಡಿಸ್ಕಷನ್ಗೆ ತಯಾರಿರಲಿಲ್ಲ. ತಮ್ಮದು ಒನ್ ಸೈಡೆಡ್ ಹೇಳಿಕೆಯನ್ನು ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕ ಕೊಟ್ಟರು. ಮತ್ತು ಮೂಡ ಹಗರಣದ ಆಗಿದೆ ಅಂತ ಹೇಳಿ ಆದ ತಕ್ಷಣ ನಗರಾಭಿವೃದ್ಧಿ ಸಚಿವರನ್ನು ಕಳಿಸಿ ಹೆಲಿಕಾಪ್ಟರ್ನಲ್ಲಿ ಮೂಡಾದಲ್ಲಿದ್ದಂಥ ಕಡತಗಳನ್ನು ತುಂಬಿ ತಂದರು. ಅದನ್ನ ಏನು ಮಾಡಿದ್ದಾರೆ ಅಂತ ಹೇಳಬೇಕು. ಯಾಕೆ ಈ ಗಡಿಬಿಡಿ ಯಾಕೆ? 62 ಕೋಟಿ ನನಗೆ ಪರಿಹಾರ ಕೊಟ್ಟರೆ ನಾನು ಅದು ಬಿಟ್ಕೊಡೋಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ 3 ಕಾಸಿನ ಜಮೀನಿಗೆ 62 ಕೋಟಿ ಹೆಂಗೆ ಪರಿಹಾರ ಪಡಿತಾರೆ ಇವರು? ಏನಾಗಿದೆ ಇದನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ಸಾರ್ವಜನಿಕರ ಎದುರುಗಡೆ ಆಪಾದನೆಯಿಂದ ಹೊರಗೆ ಬಂದು ಅವರು ಬರಬೇಕು. ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಅನುಸರಿಸಿರ್ತಕ್ಕಂಥ ಕ್ರಮ ಸರಿಯಾಗಿದೆ. ಈಗ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನು ಅವ್ರ ಮೇಲೆ ಪ್ರಭಾವ ಬೀರಿ ರಾಜಭವನವನ್ನು ರಾಜಕಾರಣಕ್ಕೆ ಉಪಯೋಗಿಸ್ಕೊಂಡಿದ್ದೀರಿ ಅಂತ. BJPಯವರಲ್ಲ ರಾಜಕಾರಣವನ್ನು ಉಪಯೋಗಿಸ್ಕೊಂಡಿದ್ದು. BJP ಕಂಪ್ಲೇಂಟ್ ಮೇಲೆ ಅಲ್ಲ ಇವತ್ತು ಮೂಡ ಹಗರಣವನ್ನು ಇದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಟ್ಟಿದ್ದು. ಬೇರೆಯೊಬ್ಬರು ಖಾಸಗಿ ವ್ಯಕ್ತಿಗಳು ಇಬ್ಬರ ಕಂಪ್ಲೇಂಟ್ ಮೇಲೆ ಇವತ್ತು ಲೀಗಲ್ ಪರ್ಮಿಷನ್ನ ತಗೊಂಡು ಅನೇಕ ನ್ಯಾಯವಾದಿಗಳ ಒಂದು ಅಭಿಪ್ರಾಯವನ್ನು ಪಡೆದು ಸಾಕಷ್ಟು ವಿಳಂಬ ಮಾಡಿ ರಾಜ್ಯಪಾಲರು ಇದು ಅನುಮತಿ ಕೊಟ್ಟಿದ್ದಾರೆ. ಹರಿಬರಿಗಾಗಿ ಕೊಟ್ಟಿರ್ತಕ್ಕಂಥದ್ದಲ್ಲ. ನಾವು ರಾಜಭವನವನ್ನು ಇದನ್ನು ಮಾಡಲಿಲ್ಲ. ಹಿಂದಿನ ಹಂಸರಾಜ್ ಭಾರದ್ವಾಜ್ ಏನಿದ್ರು ಅವರ ಕಾಲದಲ್ಲಿ ಇದೇ ಕಾಂಗ್ರೆಸ್ನವರು ಅದನ್ನು ಕಾಂಗ್ರೆಸ್ ಆಫೀಸ್ ಮಾಡಿ ಹಾಕೊಂಡಿದ್ರು. ಅದನ್ನ ಅಪವಿತ್ರಗೊಳಿಸಿದ್ದಾರೆ. ಯಡಿಯೂರಪ್ಪನವ್ರ ಮೇಲೆ ಇನ್ನೊಬ್ಬರ ಮೇಲೆ ಇವರು ಹೇಳ್ದಂಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿಸಿದ್ದಾರೆ. ಹಾಗಾಗಿ ಆ ರೀತಿದ್ದು ಯಾವುದು ಕೂಡ ಆಗಲಿಲ್ಲ. ಇವತ್ತು ದಾಖಲಾತಿ ಸಹಿತ ಸಿಕ್ಕಾಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಆಪಾದನೆಯಿಂದ ಹೊರಗೆ ಬರಬೇಕಾದ್ರೆ ನೈತಿಕತೆಯ ಪ್ರಶ್ನೆ ಇದು. ಅವರು ತಕ್ಷಣ ಇವತ್ತೇ ರಾಜೀನಾಮೆ ಕೊಟ್ಟು ಅವರು ಕೆಳಗಿಳಿಬೇಕು. ಅವ್ರ ಮೇಲೆ ಎನ್ಕ್ವೈರಿಗಳಾಗಲಿಕ್ಕೆ ಫೇರ್ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಈ ರೀತಿ ದಾಖಲೆಯನ್ನು ಸಹಿತ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ. ಏನು ಸಿದ್ದರಾಮಯ್ಯನವ್ರು ಹೇಳ್ತಾಯಿದ್ರು, ನನ್ನ ಬಟ್ಟೆ ಮೇಲೆ ಒಂದು ಸಣ್ಣ ಕಪ್ಪು ಕಲೆ ಇಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ಇವತ್ತು ಬಟ್ಟೆ ತುಂಬ ಬಣ್ಣ ಆಗಿದೆ. ಅವರು ಇದರಿಂದ ಹೊರಗೆ ಬರಬೇಕು. ಅದಕ್ಕಾಗಿ ರಾಜ್ಯಪಾಲರು ತಗೊಂಡಂಥ ನಿರ್ಣಯವನ್ನು ನಾನು ಸ್ವಾಗತಿಸ್ತೇನೆ. ವೈದ್ಯರ ಪ್ರತಿಭಟನೆ ಶಿವಮೊಗ್ಗಕ್ಕೆ ಬಂತು 30 ಕೋಟಿಯ ಶ್ವಾನ. ಸೋಮಿನಕೊಪ್ಪದಲ್ಲಿ ಭರ್ಜರಿ ಮಳೆ, ಜಲಾಶಯಗಳ ಒಳಹರಿವು ಹೊರಹರಿವುಗಳ ಅಪ್ಡೇಟ್ಸ್ ನೀಡ್ತೀವಿ ಚಿಕ್ಕ ವಿರಾಮದ ನಂತರ. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ? ಹಾಗಾದ್ರೆ ನೀವು ಮಾಡಬೇಕಾಗಿರುವ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆಯ ಕುರಿತು ಒಂದು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ಕೊಡಿ. ಆ ವಿಡಿಯೋವನ್ನು ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ಆ ಸಮಸ್ಯೆಯನ್ನ ನಾವು ಪ್ರಸಾರ ಮಾಡುತ್ತೇವೆ. ವಾಟ್ಸಪ್ ವರದಿಗಾರ. ನೀವು ರಿಪೋರ್ಟರ್ ಆಗಬೇಕೆ? ನಿರೂಪಕರಾಗಿ ತೆರೆ ಮೇಲೆ ಮಿಂಚಬೇಕೆ? ಮುದ್ರಣ ಜೊತೆಗೆ ವಿದ್ಯುನ್ಮಾನ ಮಾಧ್ಯಮದ ಸಂಪೂರ್ಣ ಚಿತ್ರಣ, ಪ್ರತಿಷ್ಠಿತ ಪತ್ರಿಕೆ ಮತ್ತು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ ಪರಿಣಿತರಿಂದ ತರಬೇತಿ, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳೇ ಇಲ್ಲಿದೆ ಸುವರ್ಣಾವಕಾಶ.
ಪತ್ರಿಕೋದ್ಯಮದ ಕುರಿತು 3 ತಿಂಗಳ ಕೋರ್ಸ್. ಮೊದಲು ಬಂದವರಿಗೆ ಆದ್ಯತೆ. ವರದಿಗಾರಿಕೆ, ನಿರೂಪಣೆ, ಸ್ಟುಡಿಯೋ, ಕ್ಯಾಮ್ರಾ, ಕಾಪಿ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಸೋಷಿಯಲ್ ಮೀಡಿಯಾ, ಗ್ರಾಫಿಕ್ ಡಿಸೈನ್. ತರಬೇತಿ ನಮ್ಮದು, ಉತ್ತಮ ಭವಿಷ್ಯ ನಿಮ್ಮದು. ಕನ್ನಡ ಮೀಡಿಯಂ ಜರ್ನಲಿಸಂ ಸ್ಕೂಲ್ ಆಫ್ ಎಕ್ಸಲೆನ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6366100394. ನೀವು ರಿಪೋರ್ಟರ್ ಆಗಬೇಕೇ? ನಿರೂಪಕರಾಗಿ ತೆರೆ ಮೇಲೆ ಮಿಂಚಬೇಕೆ? ಮುದ್ರಣ ಜೊತೆಗೆ ವಿದ್ಯುನ್ಮಾನ ಮಾಧ್ಯಮದ ಸಂಪೂರ್ಣ ಚಿತ್ರಣ. ಪ್ರತಿಷ್ಠಿತ ಪತ್ರಿಕೆ ಮತ್ತು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ ಪರಿಣಿತರಿಂದ ತರಬೇತಿ. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳೇ ಇಲ್ಲಿದೆ ಸುವರ್ಣಾವಕಾಶ. ಪತ್ರಿಕೋದ್ಯಮದ ಕುರಿತು 3 ತಿಂಗಳ ಕೋರ್ಸ್. ಮೊದಲು ಬಂದವರು ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ನಿರತ ವೈದ್ಯೆಯ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆಯ ವಿರುದ್ಧ ಆಕ್ರೋಶ ತೀವ್ರವಾಗಿದೆ. ತೀರ್ಥಹಳ್ಳಿಯಲ್ಲೂ ಸಹ ಪ್ರತಿಭಟನೆಗೆ ಬೆಂಬಲ ನೀಡಿ ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಶಾಸಕ ಆರಗ ಜ್ಞಾನೇಂದ್ರ ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವೈದ್ಯರಿಗೆ ರಕ್ಷಣೆ ನೀಡುವಂತೆ ಒತ್ತಾಯ ಮಾಡಿದ್ರು. ಅಲ್ಲದೆ ಅತ್ಯಾಚಾರದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಕೆ ಮಾಡಿದರು. ಕ್ರಿಮಿನಲ್ ಆಕ್ಟಿವಿಟೀಸ್ ಬಹಳ ಜಾಸ್ತಿ ಅಲ್ಲಿ. ಇದನ್ನ ನಿಯಂತ್ರಿಸಬೇಕಾದಂತ ಒಂದು ಸರ್ಕಾರ ಮೊನ್ನೆ ನಡ್ಕೊಂಡಿದ್ದು ನೋಡಿದಾಗ ನಮ್ಗೆ ನಗು ಬಂತು. ಯಾಕಂದ್ರೆ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು, ನೋವಾಗಿರ್ತಕ್ಕಂಥ ಸಮುದಾಯಗಳಿಗೆ ಸಾಂತ್ವನ ಕೊಡಿಸೋದು ಯಾರು? ಒಂದು ಸರ್ಕಾರ ಸಾಕ್ಷಿಗಳನ್ನ ಸಂಗ್ರಹಿಸಬೇಕು. ಪೊಲೀಸ್ ನಾಗರಿಕರಿಗೆ ರಕ್ಷಣೆ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಅದನ್ನು ಕಂಟ್ರೋಲಿಗೆ ತಗೊಳ್ಬೇಕು ಮತ್ತು ಕ್ರಿಮಿನಲ್ಸ್ ಯಾರಿದ್ದಾರೆ ಅವ್ರನ್ನ ಮಟ್ಟ ಹಾಕುವಂತ ಕೆಲಸ, ಅಲ್ಲಿಯ ಜನರಿಗೆ ನೆಮ್ಮದಿಯಿಂದ ಬದುಕುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರದ ಹತ್ರ ಒತ್ತಾಯ ಮಾಡ್ತೇನೆ. ಏನು ನನಗೆ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಕೇಂದ್ರ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಇಲ್ಲಿ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನೀವೆಲ್ಲ ಸೇರಿ ಈ ರೀತಿ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲ ಕಡೆಯೂ ನಡೀತಾ ಇದೆ. ಇದು ಖಂಡಿಸಬೇಕು. ಸರ್ಕಾರ ಎಲ್ಲಿ ಎಡವಟ್ಟು ಮಾಡ್ತದೆ, ಫೇಲ್ ಆಗ್ತದೆ, ಅಲ್ಲಿ ನಾವು ಸಾರ್ವಜನಿಕರು ಜಾಗ ಉಳಿಸುವಂಥ ಪ್ರಯತ್ನ ಸರ್ಕಾರದಲ್ಲಿ ಇರೋರೇ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಮೆಲ್ಲರಿಗೂ ಕೂಡ ಇದರಿಂದ ಅರ್ಥ ಆಗ್ತದೆ. ಆದ್ದರಿಂದ ಇದೊಂದು ಅಮಾನುಷವಾದಂಥ, ಹೇಯವಾದಂಥ ಕೃತ್ಯ ಇದೆ. ಯಾಕಂದರೆ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥವರು, ವೈದ್ಯಕೀಯ ಸಿಬ್ಬಂದಿ 24x7 ರಾತ್ರಿ ಹಗಲು ಅವರು ಡ್ಯೂಟಿ ಮಾಡಬೇಕಾಗ್ತದೆ, ಧೈರ್ಯವಾಗಿ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಆರೋಗ್ಯಾಧಿಕಾರಿಗಳು ಗಣೇಶ್ ಭಟ್ರು ಹೇಳಿದ ಹಾಗೇನೆ ನಮ್ಮ ಸ್ಥೈರ್ಯನೇ ಕುಂದು ಹೋಗ್ತದೆ ಈ ಸಂದರ್ಭದಲ್ಲಿ. ಆ ರೀತಿಯ ಒಂದು ವ್ಯವಸ್ಥೆ ಆಯಿತು. ಯಾವ ಕಾರಣಕ್ಕೂ ಇದು ಬಿಡಬಾರ್ದು. ನಿನ್ನೆ ಹೈಕೋರ್ಟ್, ಪಶ್ಚಿಮ ಬಂಗಾಳದ ಹೈಕೋರ್ಟ್ ಹೇಳಿದೆ, ಚೀಮಾರಿ ಹಾಕಿದೆ. ಇಲ್ಲೊಂದು ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಇದೆಯಾ ಇಲ್ಲಿ ರಾಜ್ಯದಲ್ಲಿ ಅಂತ ಕೇಳ್ತಾರೆ. ಏನೂ ಇಲ್ಲದೆ ಇದ್ರಪ್ಪ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿರುವುದು ಸ್ವಾಗತಾರ್ಹ ಎಂದು ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಬೆಂಗಳೂರು ಟು ಮೈಸೂರು ಬೃಹತ್ ಪಾದಯಾತ್ರೆ ನಡೆಸಲಾಗಿತ್ತು. ಆ ಹೋರಾಟಕ್ಕೆ ಈಗ ಜಯ ಸಿಕ್ಕಿದೆ. ರಾಜಕಾರಣಕ್ಕಾಗಿ ಹೋರಾಟ ಮಾಡಲಿಲ್ಲ. ಇಡೀ ರಾಜ್ಯದ ಜನರು ನಮ್ಮ ಜೊತೆಗೆ ಇದ್ರು. ಮೂಡಾ ಹಗರಣ, ವಾಲ್ಮೀಕಿ ಹಗರಣದ ಬಗ್ಗೆಯೂ ಧ್ವನಿ ಎತ್ತಿದೆವು ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಬೆಂಗಳೂರು ಟು ಮೈಸೂರು, ಆ ಹೋರಾಟಕ್ಕೆ ಯಶಸ್ಸನ್ನು ಸಿಕ್ಕಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರುವಂಥದ್ದು ಅತ್ಯಂತ ಸ್ವಾಗತವಾದಂಥ ಸಂಗತಿ. ಒಂದು ವ್ಯವಸ್ಥೆ ಇದೆ ಅನ್ನೋದಕ್ಕೆ ರಾಜ್ಯಪಾಲರು ತೆಗೆದುಕೊಂಡಂಥ ನಿರ್ಣಯ, ಒಂದು ತೀರ್ಮಾನ ಇದಕ್ಕೆ ಸಾಕ್ಷಿ ಅಂತೇಳಿ ನಾನು ಭಾವಿಸ್ತೇನೆ. ಹೋರಾಟಕ್ಕೆ ಸಿಕ್ಕ ಜಯ. ಸಾವಿರಾರು ಜನ, ಅಕ್ಷರಶಃ ಹತ್ತತ್ರ ಲಕ್ಷಾಂತರ ಜನ
ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು 8 ದಿನಗಳ 10ನೇ ತಾರೀಕಿನವರೆಗೆ ದೊಡ್ಡದಾದಂಥ ಬೃಹತ್ ಪ್ರತಿಭಟನಾ ಸಭೆಯನ್ನು ಕೂಡ ಆಯೋಜನೆ ಮಾಡಿತ್ತು. ಎಲ್ಲ ಸತ್ಯ ಸಂಗತಿಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿತ್ತು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಸುಮ್ಮನೆ ರಾಜಕಾರಣಕ್ಕೋಸ್ಕರ ಹೋರಾಟ ಮಾಡಲಿಲ್ಲ. ಮುಂದೆ ಯಾವುದೇ ಚುನಾವಣೆಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹೋರಾಟವನ್ನು ತಗೊಂಡಿದ್ವಿ. ಹಾಗಾಗಿ ಇದನ್ನು ರಾಜಕೀಕರಣಗೊಳಿಸಿದೆ. ಇಡೀ ರಾಜ್ಯದ ಜನ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದರು. ವಾಲ್ಮೀಕಿ ಹಗರಣ ಅತ್ಯಂತ ಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಹಣ ಅದು. ಅಲ್ಲಿ ನಡೆದಂಥ 187 ಕೋಟಿ ಹಗರಣದ ಭ್ರಷ್ಟಾಚಾರ ಏನಿದೆ, ಇದೇ ಮುಖ್ಯಮಂತ್ರಿಗಳು ಯಾರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿದೆ ಇವತ್ತು ಅವ್ರು ಒಪ್ಕೊಂಡ್ರು ಸದನದಲ್ಲಿ. 187 ಕೋಟಿ ಅಲ್ರಪ್ಪ, 89 ಕೋಟಿ ಅಂತ ಹೇಳಿದ್ರು. 89 ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಗೌರವ ಇದ್ದೇ ಇರುತ್ತದೆ. ನನ್ನ ಮೇಲೆ ಆರೋಪ ಬಂದಾಗಲೂ ನಾನು ರಾಜೀನಾಮೆ ನೀಡಿದ್ದೇನೆ. ಅಂತೆಯೇ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಯಾವತ್ತೂ ಕೂಡ ಗೌರವ ಇದ್ದೇ ಇರುತ್ತೆ. ಇವತ್ತು ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ದೊಡ್ಡ ಮೆರವಣಿಗೆ ಮಾಡಿಕೊಂಡು ರಾಜೀನಾಮೆ ಕೊಡಬೇಕು, ಅವ್ರ ಬಗ್ಗೆ ಅವ್ರು ನಿಷ್ಕಳಂಕರಾಗಿ ಹೊರಗೆ ಬಂದರೆ ಮತ್ತೆ ಮಂತ್ರಿ ಆಗಲಿ ಅನ್ನೋಂಥ ಆಪಾದನೆಯನ್ನು ಕೂಡ ಮಾಡಿದ್ರು. ನಾನು ಆ ಸಂದರ್ಭದಲ್ಲಿ ಅವತ್ತೇ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಆಗಿ ಇವತ್ತು ಮುಕ್ತವಾಗಿ ನಾನು ಹೊರಗಡೆ ಬಂದಿದ್ದೇನೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಯಾಕೆಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ. ಆದರೆ ಪ್ರಶ್ನೆ ನನಗೆ ಒಂದೇ ಒಂದು ನೋವಾಗ್ತಾ ಇರೋದು, ಆ ಕೇಸ್ನಲ್ಲಿ ಶ್ರೀಮತಿ ಸಿದ್ದರಾಮಯ್ಯನವ್ರನ್ನೂ ಕೂಡ ಸೇರಿಸ್ಬಿಡ್ತಾರಾ ಅನ್ನೋಂಥ ಒಂದು ಭಯ ನನಗಿದೆ. ಯಾಕೆಂದರೆ ಆ ತಾಯಿ ಒಂದು ರೀತಿಯ ಗೌರಮ್ಮನ ರೂಪದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಸುಸಂಸ್ಕೃತ ಹೆಣ್ಣುಮಗಳು. ಆ ಹೆಣ್ಮಗಳ ಮೇಲೆ ಆಪಾದನೆ ಯಾವುದೇ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸಿನಿ ಸಂಭ್ರಮ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ 30 ಕೋಟಿ ರೂಪಾಯಿ ಬೆಲೆ ಬಾಳುವ ಪಾಂಡಾ ನಾಯಿ ಭಾಗಿಯಾಗಿದೆ. ಈ ಶ್ವಾನ ಸದ್ಯ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದೆ. ಸಿನಿ ಸಂಭ್ರಮಕ್ಕೆ 30 ಕೋಟಿ ರೂಪಾಯಿ ಬೆಲೆ ಬಾಳುವ ನಾಯಿಯ ಮಾಲೀಕ ಸತೀಶ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ಸಿನಿ ಸಂಭ್ರಮದಲ್ಲಿ ಮಿಸ್ ಮಲ್ನಾಡ್, ಮಿಸ್ ಕರ್ನಾಟಕ ಎಂಬ ಫ್ಯಾಷನ್ ಶೋ ಸಹ ನಡೆಯಲಿದೆ. ನಾನಿನ್ನ ಬಿಡಲಾರೆ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮ ಇದಾಗಿದ್ದು, ಇದಕ್ಕೆ 30 ಕೋಟಿ ರೂಪಾಯಿ ಬೆಲೆ ಬಾಳುವ ನಾಯಿ ಮಾಲೀಕ ಸತೀಶ್ ಕಾಡಬಂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇದೇ ತರ ನಾಯಿಯನ್ನ ತೋರಿಸಿದ್ರೆ 10 ಲಕ್ಷ ಬಹುಮಾನ ನೀಡೋದಾಗಿ ನಾಯಿಯ ಮಾಲೀಕ ಸವಾಲ್ ಹಾಕಿದ್ದಾರೆ. ನೋಡೋಕೆ ಪಾಂಡಾ ತರ ಇದ್ರೂ ಇದು ನಾಯಿ ಮರಿ. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸಿನಿ ಸಂಭ್ರಮ ಕಾರ್ಯಕ್ರಮಕ್ಕೆ ಈ ಪಾಂಡಾ ನಾಯಿ ಆಗಮಿಸಿದೆ. ಈ ಕಾರ್ಯಕ್ರಮಕ್ಕೆ 30 ಕೋಟಿ ರೂಪಾಯಿ ಬೆಲೆ ಬಾಳುವ ಪಾಂಡಾ ನಾಯಿ ಭಾಗಿಯಾಗಿದೆ. ಈ ಶ್ವಾನ ಸದ್ಯ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದು ಸಿನಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ. ಈ ನಾಯಿಯ ಮಾಲೀಕರಾದಂತಹ ಸತೀಶ್ ಕಾಡಬಂ ಅವರು ಚೀಫ್ ಗೆಸ್ಟ್ ಆಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಿನಿ ಸಂಭ್ರಮದಲ್ಲಿ ಮಿಸ್ ಮಲ್ನಾಡ್, ಮಿಸ್ ಕರ್ನಾಟಕ ಎಂಬ ಫ್ಯಾಷನ್ ಶೋ ಸಹ ನಡೆಯಲಿದೆ. ನಾನಿನ್ನ ಬಿಡಲಾರೆ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮ ಇದಾಗಿದ್ದು, ಇದಕ್ಕೆ 30 ಕೋಟಿ ರೂಪಾಯಿ ಬೆಲೆ ಬಾಳುವ ನಾಯಿ ಮಾಲೀಕ ಸತೀಶ್ ಕಾಡಬಂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇದೇ ತರ ನಾಯಿಯನ್ನ ತೋರಿಸಿದ್ರೆ 10 ಲಕ್ಷ ಬಹುಮಾನ ನೀಡೋದಾಗಿ ನಾಯಿಯ ಮಾಲೀಕ ಸವಾಲ್ ಹಾಕಿದ್ದಾರೆ.
ಡಾಗ್ ಶೋ ನಡೀತಾನೆ ಇರುತ್ತೆ. ಡಾಗ್ ಶೋ ಬಂದಾಗಲ್ಲ 10 ಕೋಟಿಯ ನಾಯಿ, 20 ಕೋಟಿಯ ಶ್ವಾನ ಇವನ್ನೆಲ್ಲ ತಂದು ಪ್ರದರ್ಶನ ಮಾಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿರುವಂತಹ ಸತೀಶ್ ಕಾಡಬಂ ಅವರು. ಈ ಬಾರಿ 30 ಕೋಟಿಯ ಶ್ವಾನವನ್ನು ಶಿವಮೊಗ್ಗಕ್ಕೆ ಕರ್ಕೊಬಂದು ನಿನ್ನೆ ಸಾಯಂಕಾಲದಿಂದಲೂ ಶಿವಮೊಗ್ಗ ರೌಂಡ್ಸ್ ಹೊಡಿತಾ ಇದ್ದಾರೆ. ನೋಡಿ, ಇದೇ ಈ ಪಾಂಡಾ ಶ್ವಾನ. ಈ ಪಾಂಡಾ ಶ್ವಾನ ತುಂಬ ವಿಶೇಷವಾಗಿರುವಂತಹದ್ದು, ಪ್ರಪಂಚದಲ್ಲಿ ಇರುವಂತಹ ಏಕೈಕ ಶ್ವಾನ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕಲರ್ ಕಾಂಬಿನೇಷನ್ನ ಶ್ವಾನ ಇಡೀ ಪ್ರಪಂಚದಲ್ಲಿ ಇರುವಂತಹದ್ದು ಏಕೈಕ ಶ್ವಾನ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮ್ಮ ಶಿವಮೊಗ್ಗಕ್ಕೆ ಈ ಬಾರಿ ಪಾಂಡನಾಯಿನ ಕರ್ಕೊ ಬಂದಿದ್ದೀರಾ. 30 ಕೋಟಿ ಬೆಲೆ ಬಾಳುವಂತಹ ಶ್ವಾನ ಅಂತ ಹೇಳ್ತಾ ಇದ್ದೀರಾ. ಇದರ ವಿಶೇಷತೆಯನ್ನು, ಹಾಗೆ ಇದು ಎಷ್ಟು ತಿಂಗಳ ಒಂದು ಶ್ವಾನ? ಇದು 4 ತಿಂಗಳದು ಪಾಂಡಾ ಡಾಗ್ ಅಂತ. ಇದಕ್ಕೆ ಕ್ಯಾಡಬಾಮ್ ಸ್ಕಿನ್ಲಿಂಗ್ ಅಂತ ನೇಮ್ ಇಟ್ಟಿದ್ದೀನಿ. ಇದು 1 ತಿಂಗಳಿಂದೆ ರಾಗಿಣಿ ಅವ್ರನ್ನ ಕರೆಸ್ಬಿಟ್ಟು ಒಂದು 10 ಅಡಿ ಕೇಕ್, ಅಂದರೆ ಅದೇ 2.5 ಲಕ್ಷ ರೂಪಾಯಿ ಕೇಕು, ಒಂದು 150 ಸೂಪರ್ ಬೈಕರ್ಸು, ಒಂದು ಹೈ ಎಂಡ್ ಕಾರಲ್ಲಿ ಮೆರವಣಿಗೆ ಮಾಡಿಕೊಂಡು ಇದನ್ನು ಬೆಂಗಳೂರಲ್ಲಿ ಒಂದು ಸ್ಟಾರ್ ಹೋಟ್ಲಲ್ಲಿ ಇದನ್ನು ಲಾಂಚ್ ಮಾಡಿದೆ. ಇವತ್ತು ಶಿವಮೊಗ್ಗಲ್ಲಿ ಹೇಮಂತ್ ಹೆಗಡೆ ಸರ್ ಅವರು ಸಿನಿ ಸಂಭ್ರಮ ಅಂತ ಒಂದು ಫಂಕ್ಷನ್ಗೆ ನನ್ನ ಮೇನ್ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ಅದಕ್ಕೆ ಇದನ್ನು ಮುಖ್ಯ ಅತಿಥಿಯಾಗಿ ನನ್ನ ಕಿನ್ಲಿಂಗ್ ಪಾಂಡನ್ನು ಕರೆದಿದ್ದಾರೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಈ ಡಾಗನ್ನು ಹೊರಗಡೆ ಕರ್ಕೊಂಬರ್ತಾ ಇದ್ದೀನಿ. ಅಂದರೆ ಇಷ್ಟು ದಿನ ಬರೀ ಬೆಂಗಳೂರಲ್ಲಿ ಫಂಕ್ಷನ್ ಕರೀತಾ ಇದ್ರು. ಇದು ಫಸ್ಟ್ ಟೈಮು ನಾನು ಶಿವಮೊಗ್ಗ ಜನತೆಗೆ ಪಾಂಡಾ ಡಾಗ್ನ, ಅಂದರೆ ಅದು ಡಾಗ್ ಅಂತ ಅಂದರೆ ಯಾರೂ ನಂಬ್ತಾನೇ ಇಲ್ಲ, ಎಲ್ಲ ಪಾಂಡಾ ಅಂತಲೇ ಇದ್ದಾರೆ. ಇವಾಗ ನಾನು ರೋಡಲ್ಲಿ ಎಲ್ಲೋದ್ರೂ ಒಂದು 2 ಕಿಲೋಮೀಟ್ರ್ ರೋಡ್ ಜಾಮ್ ಆಗ್ತಾ ಇದೆ, ಅಷ್ಟು ಜನ ಸೇರ್ಕೊತಾ ಇದ್ದಾರೆ ಅದನ್ನು ನೋಡೋದಕ್ಕೆ. ಅಂದರೆ ಅಷ್ಟು ಕ್ಯೂಟಾಗಿದೆ. ಆಮೇಲೆ ಇದ್ರ ಬಗ್ಗೆ ನಾನು ವಿಶೇಷತೆ ಹೇಳಬೇಕು ಅಂದರೆ, ಇದು ವರ್ಲ್ಡಲ್ಲಿ ಪಾಂಡಾ ಡಾಗ್ ಅನ್ನೋದು ಈಗ ಚೈನಲ್ಲಿ ಈಗ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಾಂಡಾ ಡಾಗ್ ಬಂದು ಒಂದು 20-30 ಡಾಗ್ ಇರ್ಬೋದು. ಅಂದರೆ ಈಗ ಚೈನಾ ಅವರು ತಯಾರಿಸಿರೋದು. ಅದರಲ್ಲಿ ಈ ಕಲರಲ್ಲಿ ಒಂದೇ ಒಂದು ಡಾಗ್ ಇತ್ತು. ಅದನ್ನು ನಾನು ವರ್ಲ್ಡ್ಗೆ ಮೊದಲಿಗನಾಗಬೇಕು ಅಂದ್ಬಿಟ್ಟು ಈ ಕಲರ್ ಡಾಗ್ನ ನಾನು ಇಂಟ್ರೊಡಕ್ಷನ್ನು ವರ್ಲ್ಡ್ಗೆ ಮಾಡಿದೆ. ಇವಾಗ ನಾನು ವರ್ಲ್ಡ್ಗೆ ನಂಬರ್ 1 ಇದ್ದೀನಿ. ಅಂದರೆ ಈ ಥರ ಡಾಗ್ನ ಚಾಲೆಂಜ್ ಮಾಡ್ತಾಯಿದ್ದೀನಿ. ಯಾರು ಗೂಗಲಲ್ಲಿ ನನಗಿಂತ ಮುಂಚೆ ಯಾರು ತೋರಿಸಿದ್ರೆ 10 ಲಕ್ಷ ಬಹುಮಾನನೂ ಇಟ್ಟಿದ್ದೀನಿ. ಅಂದರೆ ನಂದು ಗೂಗಲಲ್ಲಿ ಇದ್ರದ್ದು ಫಂಕ್ಷನ್ ಮಾಡಿ ಇದ್ರದ್ದು ಮೀಡಿಯಾಲೆಲ್ಲ ಬಂತಲ್ಲ ಫೋಟೋ, ಅದಕ್ಕಿಂತ ಹಿಂದಿನ ಡೇಟಲ್ಲಿ ಯಾರಾದರೂ ಈ ಥರ ಡಾಗು ಇದಕ್ಕಿಂತ ಮುಂಚೆ ಇತ್ತು ಈ ಕಲರಲ್ಲಿ ಅಂತ ವರ್ಲ್ಡಲ್ಲಿ ಫೋಟೋ ತೋರಿಸಿದ್ರೆ 10 ಲಕ್ಷ ಬಹುಮಾನನೂ ಇಟ್ಟಿದ್ದೀನಿ. ಕೇಳಿದ್ರಲ್ಲ, ನೋಡಲಿಕ್ಕೆ ಥೇಟ್ ಪಾಂಡಾ ಥರನೇ ಇದೆ. ಪಾಂಡಾ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇರುತ್ತೆ. ಆದರೆ ಈ ಪಾಂಡನಾಯಿಯ ಸ್ಪೆಷಾಲಿಟಿ ಏನು ಅಂದರೆ ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿದೆ. ಹಾಗಾಗಿ ಪ್ರಪಂಚದಲ್ಲಿ ಈ ಕಲರ್ ಕಾಂಬಿನೇಷನ್ನ ಶ್ವಾನ ಇರುವಂತಹದ್ದು ಏಕೈಕ ಶ್ವಾನ. ಇದು ಕಾಡಬಂ ಕ್ವಾನ್ಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್, ಇದರ ಫುಡ್ ಸಿಸ್ಟಮ್ ಹೇಗೆ, ಹಾಗೆ ಎಲ್ಲ ರೀತಿಯಾದಂಥ ವೆದರ್ಗೂ ಇದು ಸೆಟ್ ಆಗುತ್ತಾ? ಆಮೇಲೆ ಇದು ಫ್ರೆಂಡ್ಲಿ ಆಗಿರುತ್ತಾ ಅಥವಾ ತುಂಬ ಎರೋಗೆನ್ಸಿ ತೋರಿಸುತ್ತಾ, ಹೇಗೆ ಸರ್ ಇದು? ಇದನ್ನು ನಾನೊಂದು ಹೀರೋಯಿನ್ ಮನೆಯಲ್ಲಿ ಬೆಂಗಳೂರಲ್ಲಿ ಬ್ರೀಡಿಂಗ್ ಟರ್ಮ್ಸ್ ಥರ ಅವ್ರ ಮನೆಗೆ ಬಿಟ್ಟಿದ್ದೆ. ಅವ್ರಿಗೆ ನಾನು ಇದು ಡಾಗು ಆದರೆ ಪಾಂಡಾ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ನಾನು ಕೊಟ್ಟಿದ್ದೆ. ಅವರು ಇಲ್ಲ ನೀನು ಸುಳ್ಳು ಹೇಳ್ತಾ ಇದೆಯಾ, ಇದು ಕಾಡು ಪ್ರಾಣಿನೇ, ಬಿಹೇವು ಕಾಡು ಪ್ರಾಣಿ ಥರನೇ ಮಾಡ್ತಾ ಇದೆ, ಇದು 100% ಪಾಂಡಾನೇ, ಇದು ಡಾಗೇ ಇಲ್ಲ ಅಂದ್ಬಿಟ್ಟು 15 ದಿವಸಕ್ಕೆ ವಾಪಸ್ ಕೊಟ್ಟರು. ಅವರು ಸುರಭಿ ಅಂತ ಸ್ವಲ್ಪ ಫೇಮಸ್ ಕನ್ನಡ ಹೀರೋಯಿನ್ನು. ಅವ್ರ ಮನೆಗೆ ಬಿಟ್ಟರೆ 15 ದಿವಸಕ್ಕೆ ರಿಟರ್ನ್ ಕೊಟ್ಟರು. ಏನಕ್ಕಂದರೆ ಅದು ಮುದ್ದು ಮಾಡಿಸ್ಕೊಳ್ತಾ ಇಲ್ಲ, ಮುಟ್ಟಕ್ಕೋದ್ರೆ ಪ್ರಾಣಿ ಕಚ್ಚೋ ಥರ ಬರ್ತಾ ಇದೆ, ಆ ಥರ ಅಂದ್ಬಿಟ್ಟು ಅವ್ರಿಗೆ ಅದು ಪ್ರಾಣಿನೇ ಅನಿಸ್ಬಿಟ್ಟು ವಾಪಸ್ ಕೊಟ್ಬಿಟ್ರು. ಅಂದರೆ ಇವಾಗ ನೀವು ನೋಡ್ತಾ ಇದ್ದೀರಾ, ನಾನು ಮುದ್ದು ಮಾಡೋಕ್ಕೋದ್ರೂ ನನಗೂ ಬಾಯಕ್ಕಕ್ಕೆ ಬರ್ತಾ ಇದೆ, ಮುಟ್ಟಿಸ್ಕೊತಾ ಇಲ್ಲ. ಅಂದರೆ ಅದು ಪಾಂಡಾ ಜೀನ್ ಇರ್ಬೋದೇನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಚೈನೀಸ್ ಅವರು ಏನೇನು ಹಾಕಿ ತಯಾರಿಸಿರ್ತಾರೆ ನಮ್ಗೆ ಗೊತ್ತಿಲ್ಲ. ಅದರಿಂದ ಇದು ನಾಯಿ ಥರ ಬಿಹೇವ್ ನನಗೂ ಅನ್ನಿಸ್ತಾ ಇಲ್ಲ. ಒಂದು ಪಾಂಡಾ ಬೇರೆ ಕಾಡು ಪ್ರಾಣಿ ಥರನೇ ಬಿಹೇವ್ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು, ತಿನ್ ಬಗ್ಗೆ ಹೇಳಬೇಕು ಅಂದರೆ ರೆಡಿ ಫುಡ್ಡು ತಿನ್ನುತ್ತೆ, ಆಮೇಲೆ ರಾ ಮೀಟು ತಿನ್ನುತ್ತೆ. ಅಂದರೆ ಚಿಕನ್ನು ನೀವು ರಾ ಆಗಿ ಬೇಯಿಸದೆ ಹಾಕಿದ್ರೂ ತಿನ್ನುತ್ತೆ, ಬೇಯಿಸಿರೋದು ತಿನ್ನುತ್ತೆ. ಒಂದು ಕಾಡು ಪ್ರಾಣಿ ಥರನೇ, ಏನು ಹಾಕಿದ್ರು ಎಲ್ಲ ತಿನ್ನುತ್ತೆ. ಆಮೇಲೆ ಇಲ್ಲಿ ಬೆಂಗಳೂರು ವೆದರ್ಗಂತೂ ಮಾಡಿಸಿದ್ದು, ಅಂದರೆ ಶಿವಮೊಗ್ಗ ವೆದರ್ಗೆ ನೋಡಿ ಸ್ವಲ್ಪ ಬಾಯಿ ಬಿಡ್ತಾ ಇದೆ. ಅಂದರೆ ಬೆಂಗಳೂರಲ್ಲಿ ಇಷ್ಟು ಬಾಯಿ ಬಿಡೋದಿಲ್ಲ, ಅಷ್ಟು ಆರಾಮಾಗಿರುತ್ತೆ, ಎಲ್ಲ ವೆದರ್ಗೂ ಸೆಟ್ ಆಗುತ್ತೆ. ಆದರೆ ಬೆಂಗಳೂರಲ್ಲಂತೂ ಏನೂ ಆಗೇ ಇಲ್ಲ ಥರ ಆರಾಮಾಗಿರುತ್ತೆ. ಇದಕ್ಕೇನು AC ಗಿಸಿ ಏನು ಬೇಡ, ಒಂದು ಫ್ಯಾನ್ ಇದ್ದರೆ ಸಾಕು ಬೇಸಿಗೆ ಕಾಲದಲ್ಲಿ. ಹಾಗೆಯೇ ಇದು ಎಷ್ಟು ತಿಂಗಳ ಶ್ವಾನ ಇರ್ತಾ ನೀವು ತಂದಿದ್ದು? ಈಗ ಅದಕ್ಕೆ ಆಲ್ಮೋಸ್ಟ್ ಟ್ರೈನಿಂಗ್ ಏನಾದರೂ ಸ್ಟಾರ್ಟ್ ಮಾಡಿದ್ದೀರಾ? ಆಮೇಲೆ ಹಾಗೆ ನೆಕ್ಸ್ಟ್ ಬ್ರೀಡಿಂಗ್ ಏನಾರ ಪ್ಲ್ಯಾನ್ ಮಾಡಿದ್ದೀರಾ? ಯಾಕಂದರೆ ಇದು ರೇರೆಸ್ಟ್ ಕಲರ್ ಕಾಂಬಿನೇಷನ್ ವರ್ಲ್ಡಲ್ಲಿ ಒಂದೇ ಇರೋದು ಅಂತ ಹೇಳಿದ್ದೀರಾ. ಓಪನ್ ಆಗಿ 10 ಲಕ್ಷದ ಪ್ರೈಸನ್ನು ಕೂಡ ಅನೌನ್ಸ್ ಮಾಡಿದ್ದೀರಾ. ಸೊ ಫರ್ದರ್ ಬ್ರೀಡಿಂಗ್ ಏನಾರ ಪ್ಲ್ಯಾನ್ ಇದೆಯಾ? ಅದಕ್ಕೋಸ್ಕರನೇ ಇವಾಗ ಈ ಕಲರ್ಗೆ ತುಂಬ ಡಿಮ್ಯಾಂಡ್ ಇದೆ. ಅದರಿಂದ ಇವಾಗ ಇದು ಮೇಲ್ ಡಾಗ್ ಇದು. ಇವಾಗ ಇದ್ರದ್ದು ಗರ್ಲ್ ಫ್ರೆಂಡನ್ನು ನಾನು ಇನ್ನೊಂದು 1 ತಿಂಗಳಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಅದನ್ನು ಬಂದು ಹೆಲಿಕಾಪ್ಟ್ರಲ್ಲಿ
ಏಲಿಯನ್ಸ್ಗಳು ಕರ್ಕೊಂಬರೋ ಥರ ಒಂದು 150 ಸೂಪರ್ ಬೈಕರ್ಸ್ ಮೆರವಣಿಗೆ ಮಾಡಿಕೊಂಡು ಫೆರಾರಿ ಕಾರಲ್ಲಿ ಅದನ್ನು ಎಣ್ಣೆನ ಮೆರವಣಿಗೆ ಮಾಡ್ಕೊಬಂದು ಇದು ಗರ್ಲ್ ಫ್ರೆಂಡ್ದು ಪ್ರಪೋಸ್ ಥರ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಇದು ಫಂಕ್ಷನ್ ಮಾಡ್ತಾಯಿದ್ದೀನಿ. ಅದು ಬಂದು ಗರ್ಲ್ ಫ್ರೆಂಡ್ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ಇರುತ್ತೆ. ಯಾಕಂದರೆ ಈ ಕಲರಲ್ಲಿ ವರ್ಲ್ಡಲ್ಲಿ ಇದೊಂದೇ ಸಿಕ್ಕಿದ್ದು, ನಾನೇ ಮೊದಲಿಗೆ ಆಗಬೇಕು ಅಂತ ನಾನು ಅದನ್ನು ಪರ್ಚೇಸ್ ಮಾಡಿಬಿಟ್ಟೆ. ಈಗ ಬರ್ತಾ ಇರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದು ಆಲ್ ಓವರ್ ವರ್ಲ್ಡಲ್ಲಿ ಒಂದು 20-30 ಇದೆ, ಆಲ್ರೆಡಿ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಇದೆ, ನೀವು ಗೂಗಲ್ ಮಾಡಿದ್ರೆ ಬರೋದು ಬ್ಲ್ಯಾಕ್ ಆ್ಯಂಡ್ ವೈಟು. ಆಮೇಲೆ ಇನ್ನೊಂದು ಇವಾಗ ಜ್ಞಾಪಕ ಬಂತು, ಅವಾಲೇ ಮರ್ತೋಗಿದ್ದು ಅಂತ ಹೇಳಿದ್ದು. ಇವಾಗ ನಿಮಗೆ ಪಾಂಡಾ ಅಂತ ಬಂದರೆ, ಡಾಗ್ನ ಮರ್ತುಬಿಡಿ, ಪಾಂಡಾ ಅಂತ ಬಂದರೆ ನಿಮಗೆ ಮನಸ್ಸಿಗೆ ಎಲ್ಲರಿಗೂ ಬರೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಪಾಂಡಾ. ಆದರೆ 2005 ಕಿನ್ಲಿಂಗ್ ಪಾಂಡಾ ಅಂತ ಇತ್ತು. ಕಿನ್ಲಿಂಗ್ ಪಾಂಡಾ ಅದು ಬಂದು ರೆಡ್ ಆ್ಯಂಡ್ ವೈಟ್ ಪಾಂಡಾ ಒಂದೇ ಒಂದು ಹುಟ್ಟಿತ್ತು. ಅದು ತುಂಬ ವರ್ಷ ಇದ್ದು ತೀರೋಯ್ತು. ಅಂದರೆ ಅದೇ ಫಸ್ಟು ಅದೇ ಲಾಸ್ಟು. ಇವಾಗ ಇದು ಕಿನ್ಲಿಂಗ್ ಅಂತ ನಾನು ಏನಕ್ಕೆ ಹೆಸರಿಟ್ಟಿರೋದು ಅಂದರೆ, ಕಿನ್ಲಿಂಗ್ ಪಾಂಡಾ ಅನ್ನೋದು ಈ ಕಲರಲ್ಲಿತ್ತು, ಆ ಕಲರ್ಗೆ ನೇಮು ಕಿನ್ಲಿಂಗ್ ಅಂತ, ಆ ಕಲರ್ ನೇಮ್ ಪಾಂಡಾದು ಕಲರ್ ನೇಮ್. ಅದರಿಂದ ಇದಕ್ಕೆ ಕ್ಯಾಡಬಾಮ್ಸ್ ಕಿನ್ಲಿಂಗ್ ಅಂತ ಇಟ್ಟಿದ್ದೀನಿ. ಅದೇ ನನಗೆ ಅವಾಗಲೇ ಮರ್ತೋಗಿದ್ದು ಅದೇ. ಫೈನ್, ನೋಡ್ತಾ ಇದ್ದೀರಲ್ಲ, ದ ರೇರೆಸ್ಟ್ ಕಲರ್ ಕಾಂಬಿನೇಷನ್ ಕಿನ್ಲಿಂಗ್ ವೈಟ್ ಆ್ಯಂಡ್ ಬ್ರೌನಲ್ಲಿದೆ. ಪ್ರಪಂಚದಲ್ಲಿರೋದು ಏಕೈಕ ಶ್ವಾನ. ಅದ್ರ ಜೊತೆಗೆ ಇದೇ ಥರದ ಕಾಂಬಿನೇಷನ್ ಇರುವಂತಹ ಮತ್ತೊಂದು ಯಾವ್ದಾರ ಶ್ವಾನನ ತೋರಿಸಿದ್ರೆ ನಿಮಗೆ 10 ಲಕ್ಷದ ಪ್ರೈಸನ್ನು ಕೂಡ ನೀಡ್ತೀವಿ ಅಂತ ಹೇಳಿ ಓಪನ್ ಚಾಲೆಂಜು ಸತೀಶ್ ಅವರು ನೀಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ತುಂಬ ವಿಶೇಷವಾಗಿರೋ ಶ್ವಾನ ನಮ್ಮ ಶಿವಮೊಗ್ಗಕ್ಕೆ ಬಂದಿದೆ. ಈ ಶ್ವಾನವನ್ನು ನೋಡಲಿಕ್ಕೆ ಜನರು ಮುಗಿ ಬೀಳ್ತಾ ಇದ್ದಾರೆ, ಫೋಟೋ ತೆಗಿಲಿಕ್ಕೆ, ಸೆಲ್ಫಿ ತೆಗಿಲಿಕ್ಕೆ, ಅದ್ರ ಜೊತೆ ನಿಂತ್ಕೊಳ್ಳಿಕ್ಕೆ ಎಲ್ಲರೂ ತುಂಬ ಖುಷಿಯಿಂದ ಹೇಳಿ ಮಲೆನಾಡಿನಲ್ಲಿ ಮಳೆ ಅಲರ್ಟ್ ನೀಡಲಾಗಿದ್ದು ಬೆಳಗ್ಗೆಯಿಂದ ಬಿಸಿಲಿನ ವಾತಾವರಣ ಇದ್ರೂ ಸಂಜೆಯಾಗ್ತಾ ಇದ್ದಂತೆ ಮಳೆರಾಯ ಧರೆಗೆ ಇಳಿತಾ ಇದ್ದಾನೆ. ಈ ದಿನವೂ ಸಹ ಸೋಮಿನಕೊಪ್ಪ ಸುತ್ತಮುತ್ತ ಭರ್ಜರಿ ಮಳೆಯಾಗ್ತಾ ಇದೆ. ಮಲೆನಾಡಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು 2-3 ದಿನ ಭಾರಿ ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಸೋಮಿನಕೊಪ್ಪದಲ್ಲಿ ಬೆಳಗ್ಗೆಯಿಂದಲೇ ಮಳೆಯಾಗ್ತಾ ಇದೆ. ಮಲೆನಾಡಿನಲ್ಲಿ ಮಳೆ ಅಲರ್ಟ್ ನೀಡಲಾಗಿದ್ದು ಬೆಳಗ್ಗೆಯಿಂದಲೇ ಬಿಸಿಲಿನ ವಾತಾವರಣ ಇದ್ರೂ ಸಂಜೆ ಆಗ್ತಾ ಇದ್ದಂತೆ ಮಳೆರಾಯ ಧರೆಗೆ ಇಳಿತಾ ಇದ್ದಾನೆ. ಈ ದಿನವೂ ಸಹ ಸೋಮಿನಕೊಪ್ಪ ಸುತ್ತಮುತ್ತ ಭರ್ಜರಿ ಮಳೆಯಾಗ್ತಾ ಇದೆ. ಮಲೆನಾಡಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದ್ದು 2-3 ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಮುಂದಿನ 4 ವಾರಗಳಲ್ಲಿ ರಾಜ್ಯದ ಹಲವೆಡೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದ ಅತಿವೃಷ್ಟಿ ಮತ್ತು ಪ್ರವಾಹ ಪರಿಸ್ಥಿತಿ ಪರಿಶೀಲನೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ರಾಜ್ಯದಲ್ಲಿ ಜೂನ್ 1 ರಿಂದ ಆಗಸ್ಟ್ 15ರವರೆಗೆ ವಾಡಿಕೆಗಿಂತ 22% ಹೆಚ್ಚು ಮಳೆಯಾಗಿದ್ದು ಚಾಮರಾಜನಗರ, ಮಂಡ್ಯ, ತುಮಕೂರಿನಲ್ಲಿ ಅತ್ಯಧಿಕ ಮಳೆಯಾಗಿದೆ. 13 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ. ಈ ಬಾರಿ ಇಡೀ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ರಾಜ್ಯಾದ್ಯಂತ 82 ಲಕ್ಷ ಹೆಕ್ಟೇರ್ ಗುರಿಗೆ ಎದುರಾಗಿದೆ. 70 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ. ಈ ಬಾರಿ ಗುರಿ ಮೀರಿ ಸಾಧನೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ರು.
ಮಳೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ವಿವಿಧ ಏತ ನೀರಾವರಿ ಯೋಜನೆಗಳಡಿ ಎಲ್ಲೆಲ್ಲಿ ಅವಕಾಶವಿದೆಯೋ ಅಲ್ಲೆಲ್ಲ ಕೆರೆಗಳಿಗೆ ನೀರು ತುಂಬಿಸಲು ಕ್ರಮ ಕೈಗೊಳ್ಳಬೇಕು. ಆ ಮೂಲಕ ಅಂತರ್ಜಲ ಮಟ್ಟ, ಕುಡಿಯುವ ನೀರಿನ ಸಮಸ್ಯೆ ಕಡಿಮೆಯಾಗಲಿದೆ. ರಾಜ್ಯದ ಜಲಾಶಯಗಳು ಒಟ್ಟು 89% ಭರ್ತಿಯಾಗಿವೆ. ಈ ಹಿನ್ನೆಲೆಯಲ್ಲಿ ಕೆರೆಗಳನ್ನ ತುಂಬಿಸಬೇಕು ಹಾಗೂ ಮಳೆ ಮುನ್ಸೂಚನೆ ಆಧರಿಸಿ ಮುಂಚಿತವಾಗಿಯೇ ಸೂಕ್ತ ಪ್ರಮಾಣದ ನೀರನ್ನ ಜಲಾಶಯಗಳಿಂದ ಹೊರಗೆ ಬಿಡುವ ಮೂಲಕ ಮಳೆಯಾದಾಗ ಜಲಾಶಯಗಳಲ್ಲಿ ಏಕಾಏಕಿ ನೀರಿನ ಸಂಗ್ರಹ ಹೆಚ್ಚಾಗಿ ಪ್ರವಾಹ ಉಂಟಾಗುವುದನ್ನು ತಡೆಗಟ್ಟಲು ಸಾಧ್ಯವಿದೆ. ಈ ಕುರಿತು ಸರ್ಕಾರದಲ್ಲಿ ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ನಡುವೆ ಸಮನ್ವಯ ಇರಬೇಕು ಎಂದು ಸೂಚಿಸಿದರು. ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಇಳಿಕೆಯಾಗಿದ್ದ ಹಿನ್ನೆಲೆಯಲ್ಲಿ ಅನೇಕ ಜಲಾಶಯಗಳ ಒಳಹರಿವು ಇಳಿಕೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯದಲ್ಲೂ ಒಳಹರಿವು ತಗ್ಗಿದೆ. ಸದ್ಯ ಜಲಾಶಯದ ಒಳಹರಿವು 9249 ಕ್ಯೂಸೆಕ್ ಇದೆ. ಡ್ಯಾಂನ ಒಟ್ಟು ಹೊರಹರಿವು 7872 ಕ್ಯೂಸೆಕ್ ಇದೆ. ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ 1816.9 ಅಡಿ ಇದೆ. ಈಗಾಗಲೇ ವರುಣನ ಅಬ್ಬರ ಆರಂಭವಾಗಿದ್ದು ಮುಂಬರುವ ದಿನಗಳಲ್ಲಿ ಮಳೆ ಹೆಚ್ಚಾದ್ರೆ ಜಲಾಶಯಗಳಲ್ಲಿಯೂ ಒಳಹರಿವು ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ನಾನು ಇಟ್ಕೊಂಡಿರೋದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿರುವ ಲಕ್ಕವಳ್ಳಿ ಮತ್ತು ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ. ಭದ್ರಾ ಜಲಾಶಯಕ್ಕೆ 5665 ಕ್ಯೂಸೆಕ್ ಒಳಹರಿವು ಇದೆ. ಜಲಾಶಯದ ಒಟ್ಟು ಹೊರಹರಿವು 6811 ಕ್ಯೂಸೆಕ್ ಇದೆ. ಸದ್ಯ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 186 ಅಡಿ ಇದ್ದು ಡ್ಯಾಂನ ಇಂದಿನ ನೀರಿನ ಮಟ್ಟ 180.1 ಅಡಿ ಇದೆ. ಮಲೆನಾಡಿನಲ್ಲಿ ಮಳೆ ಮತ್ತೆ ಆರಂಭವಾಗಿದ್ದು ಮಳೆ ಮುಂದುವರೆದರೆ ಜಲಾಶಯಗಳ ಒಳಹರಿವು ಹೆಚ್ಚಾಗುವ ಸಾಧ್ಯತೆಗಳಿವೆ. ಹಾಗೇನಾದರೂ ಡ್ಯಾಂಗಳಲ್ಲಿ ಒಳಹರಿವು ಹೆಚ್ಚಳವಾದರೆ ನದಿಗಳಿಗೆ ನೀರು ಹರಿಸೋದ್ರಿಂದ ನದಿ ದಡದ ಜನರು ಮುನ್ನೆಚ್ಚರಿಕೆಯಿಂದಿರಬೇಕೆಂದು ಮುನ್ಸೂಚನೆಯನ್ನ ನೀಡಲಾಗಿದೆ. ಕೋಲ್ಕತ್ತಾದ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ನಿರತ ವೈದ್ಯೆಯ ಅಮಾನುಷ ಅತ್ಯಾಚಾರ ಮತ್ತು ಹತ್ಯೆಯ ವಿರುದ್ಧ ಆಕ್ರೋಶ ತೀವ್ರವಾಗಿದೆ. ವೈದ್ಯರು ಆಸ್ಪತ್ರೆಯ ಸೇವೆಗಳನ್ನು ಪ್ರಮುಖವಾಗಿ ಸ್ಥಗಿತಗೊಳಿಸಿ ಪ್ರತಿಭಟನಾಕಾರರು ದೇಶಾದ್ಯಂತ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ನಾಳೆ ಭಾನುವಾರ ಬೆಳಗ್ಗೆ 6 ಗಂಟೆವರೆಗೆ ಪ್ರತಿಭಟನೆ ಮತ್ತು ಮುಷ್ಕರ ನಡೆಸ್ತಾ ಇದ್ದಾರೆ. ಈ ಮುಷ್ಕರದ ಬಿಸಿ ಶಿವಮೊಗ್ಗಕ್ಕೂ ತಟ್ತಾ ಇದೆ. ದೇಶದ ವೈದ್ಯಕೀಯ ಸಿಬ್ಬಂದಿಗಳ ಅತಿ ದೊಡ್ಡ ಸಂಘಟನೆಯಾದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂದು ಬೆಳಗ್ಗೆಯಿಂದ ರಾಷ್ಟ್ರವ್ಯಾಪಿ ಮುಷ್ಕರವನ್ನ ಘೋಷಿಸಿದೆ. ದೇಶದ ಅತಿದೊಡ್ಡ ಆಸ್ಪತ್ರೆಗಳು ಸೇರಿದಂತೆ ಹೆಚ್ಚಿನ ಆಸ್ಪತ್ರೆಗಳ ಸೇವೆಗಳಿಗೆ ಇಂದು ವ್ಯತ್ಯಯ ಉಂಟಾಗಿದೆ. ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ವೈದ್ಯರು ಪ್ರತಿಭಟನೆ ನಡೆಸಿ ವೈದ್ಯರಿಗೆ ರಕ್ಷಣೆ ನೀಡುವಂತೆ ಒತ್ತಾಯ ಮಾಡಿದರು. ಅಲ್ಲದೆ ಅತ್ಯಾಚಾರದ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಕೆ ಮಾಡಿದರು. ಇವೆಲ್ಲರೂ ಸೇರಿರ್ತಕ್ಕಂಥ ಎಲ್ರಿಗೂ ನಮ್ಮ ವೈದ್ಯಕೀಯ
PG ಸ್ಟೂಡೆಂಟ್ಸ್ ಹಾಗೂ ನಗರದ ಹೆಸರುವಾಸಿ ಡಾಕ್ಟರ್ಗಳಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು DC ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಮಕ್ಕಳ ತಂಡ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದಂಥ ಡಾಕ್ಟರ್ ಧನಂಜಯ ಸಜ್ಜಿ ಅವರು ಮಾತನಾಡುತ್ತಾರೆ. IMA ಮತ್ತೆ ಎಲ್ಲ ಡಾಕ್ಟರ್ಸ್ನ ಒಂದು ಈ ಪ್ರೊಟೆಸ್ಟ್ ಮಾರ್ಚ್ಗೆ ಮಗುವಿಗೆ ಜನ್ಮ ಕೊಡುವಂತ ಶಕ್ತಿ ಏನಾದ್ರು ಈ ತರದ್ದು ಏನಾದ್ರು ಆಗುತ್ತೆ ಅಂತ ಗೊತ್ತಾದ್ರೆ ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಡಿಬೇಟ್ ಆಗಿದ್ರೆ ನಾವು ಫೇಸ್ ಮಾಡ್ಬೋದು. ಮಾಡೋರಿಗೆ ಭಯ ಬರ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಬಹಳ ಕಠಿಣ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆಯನ್ನ ವಿಧಿಸುವಂತ ಒಂದು ಕಾನೂನನ್ನು ತಂದೆ ಆದಷ್ಟು. ಆದ್ರೆ ಇದು ಆಗಿರುವಂತ ಖಂಡನೀಯ ಇಡೀ ಪ್ರಪಂಚಕ್ಕೆ ಹೇಳ್ತೇವೆ. ಮಗುವಿಗೆ ಜನ್ಮ ಕೊಡುವಂತ ಶಕ್ತಿ ಇರೋದು ತಾಯಿಗೆ ಮಾತ್ರ. ಅದಕ್ಕೆ ಲೆಕ್ಕಿಸದೆ ಸರ್ಕಾರ ಈ ನಿಲುವನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ನಮ್ಮ ಬೇಡಿಕೆ ಇಷ್ಟೇ, ಯಾವುದೇ ರೀತಿ ಈ ರೀತಿ ಸನ್ನಿವೇಶಗಳು ಬಂದರೆ ಟೈಮ್ ಫ್ರೇಮ್ ಒಳಗೆ ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕು. ಆ ಆರೋಪಿಗೆ ನಿಜವಾದ ಶಿಕ್ಷೆ ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ಅನ್ನೋದು ಒಂದು. ಎರಡನೇದು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಿರುವಂಥ ಗೌರ್ಮೆಂಟ್ ರೆಸಿಡೆಂಟ್ ಡಾಕ್ಟರ್ಸ್ಗೆ ಆಗಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲಿ ನಮಗೆ ಒಳ್ಳೆಯ ಪ್ರೊಟೆಕ್ಷನ್ ಕೊಡಬೇಕು. CC ಕ್ಯಾಮ್ರಾಗಳು ಅಳವಡಿಸಬೇಕು ಮತ್ತು ಅವರು ವಿಶ್ರಾಂತಿ ಮಾಡುವಂಥ ಜಾಗಗಳು ಸುರಕ್ಷಿತವಾಗಿ ಇಡಬೇಕು. ಮೂರನೇದಾಗಿ ಅದೇನು ಅತ್ಯಾಚಾರಕ್ಕೆ ಒಳಗಾಗಿದ್ರೋ ಅವರಿಗೆ ನ್ಯಾಯ ಸಿಗಬೇಕು ಮತ್ತು ಅವರಿಗೆ ಸರಿಯಾದ ಕಾಂಪನ್ಸೇಷನ್ ಅನ್ನು ಅವರಿಗೆ ಕೊಡಬೇಕು. 2019 ವೈದ್ಯಕೀಯ ತಿದ್ದುಪಡಿ ಕಾಯ್ದೆಯಲ್ಲಿ 2020 ಟೈಮಲ್ಲಿ ಆದಂಥ ನಿಯಮಗಳನ್ನು ಅಳವಡಿಸಬೇಕು ಅನ್ನೋ ಕೂಡ ನಮ್ಮ ಈ ಸಮಯದಲ್ಲಿ ಒತ್ತಾಯ ಮಾಡ್ತೇವೆ. ಕೂಡಲೇ ಆ ಏನು ಗ್ಯಾಂಗ್ ರೇಪ್ ಇದೆಯೋ ಅದಕ್ಕೆ ಅವ್ರನ್ನ ಆರೋಪಿಗಳನ್ನ ಹಿಡಿಬೇಕು, ಶಿಕ್ಷೆ ಮಾಡಬೇಕು ಮತ್ತು ನ್ಯಾಯಬದ್ಧ ಹೋರಾಟಕ್ಕೆ. ಜಮೀನು ವಿಚಾರದಲ್ಲಿ ಕಾರು ಜಖಂಗೊಳಿಸಿ ಹಲ್ಲೆ ನಡೆಸಲಾಗಿದೆ ಎಂದು ಮಾಜಿ ಪಾಲಿಕೆ ಸದಸ್ಯ ಸತ್ಯನಾರಾಯಣ ರಾಜು ಅಲಿಯಾಸ್ ಮೊಟ್ಟೆ ಸತೀಶ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಆಗಸ್ಟ್ 15ರಂದು ರಾತ್ರಿ 12:30ರಿಂದ 1 ಗಂಟೆ ಸಮಯದಲ್ಲಿ ಮನೆಗೆ ತಲುಪುವ ಸಂದರ್ಭದಲ್ಲಿ ರಾಮ್ ಬಾಬು, ನಾಗರಾಜ್ ನಾಯಕ್ ಮತ್ತು ಕೆಲವರು ಸೇರಿಕೊಂಡು ದೊಣ್ಣೆಗಳಿಂದ ಕಾರ್ನ ಮೇಲೆ ಹಾಗೂ ನನ್ನ ಮೇಲೆ ದಾಳಿ ನಡೆಸಿದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಜಮೀನು ವಿಷಯಕ್ಕೆ ಬಂದ್ರೆ ನಮ್ಮ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ದೂರು ನೀಡಿದ್ರೆ ನಿನ್ನ ಹಾಗೂ ನಿನ್ನ ಕುಟುಂಬವನ್ನ ಜೀವಂತವಾಗಿ ಬಿಡೋದಿಲ್ಲ ಎಂದು ಬೆದರಿಸಿದ್ದಾರೆ ಎಂದು ಆರೋಪಿಸಿದ್ರು. ಹಾಗಾಗಿ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಪೊಲೀಸರು ರಕ್ಷಣೆ ಕೊಡಬೇಕು ಎಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ನಾಯಕ ಮತ್ತು ಏಜೆಂಟ್ಸ್ ರಾಂಬಾಬು ಎಲ್ಲ ಸರ್, ಅವ್ರ ಹೆಸರಲ್ಲಿ ಏನು ದಾಖಲಾತಿಗಳು ಇಲ್ಲ. ಮೋಸ ಮಾಡಿ ನಮ್ಮ ಜಮೀನು ಅವರಿಗೆ ಕೊಟ್ಟು ಈ ಥರ ಪೊಸಿಷನ್ ಅವ್ರಿಗೆ ಯಾರೂ ಇಲ್ಲಲ್ವ, ಜನಕ್ಕೆ ಒಂದು ಜನ ಈ ಥರ. ಆಮೇಲೆ ಸ್ಟೇಷನಲ್ಲಿ ನಾಗರಾಜ್ ನಾಯಕನಿಗೂ ಕರೆಸಿ ಹೇಳಿದರು, ಆ ಜಮೀನಿಗೆ ತಂಟೆ ತಕರಾರಿಗೆ ಹೋಗ್ಬಾರ್ದು ಅಂತೇಳಿ. ಈ ಒಂದು 2-3 ಇಂಜೆಕ್ಷನ್ ಆಡಿದ್ರು. ಏಕಾಏಕಿ 30 ಜನ ಅದೇ ಫ್ಯಾಮಿಲಿಯವ್ರು ಬಂದು ರಾಂಬಾಬುನ ಸೇರ್ಕೊಂಡು ಇದು ಮಾಡ್ತಾರೆ ಅಂದರೆ ಕುಸ್ಕೂರು ಗ್ರಾಮದವ್ರು. FIR ಆಗಿದೆಯೋ ಇಲ್ಲ ಗೊತ್ತಾಗಿತ್ತು. ಆಗಸ್ಟ್ 15ನೇ ತಾರೀಕು ಎಲ್ಲ ದೇಶನೇ ಸಂಭ್ರಮಾಚರಣೆ ಅಲ್ಲಿ ಇರಬೇಕಾದ್ರೆ ನನ್ನ ಮನೆಯಲ್ಲಿ ನನ್ನ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದಾರೆ. ಸುಮಾರು ನಾನು ಅವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿ ನಾನು ದುರ್ಗಾ ಹೋಗ್ತೀನಿ ನನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅಂತ ಹೇಳಿ, ಅವತ್ತಿನ ದಿನ ಸುಮಾರು 30ರಿಂದ 40 ಜನ ನಮ್ಮ ತಾಯಿ ಹಾಗೂ ನನ್ನ ತಮ್ಮ ಜಮೀನಲ್ಲಿ ಇರಬೇಕಾದ್ರೆ ಏಕಾಏಕಿ ನುಗ್ಗಿ ಬಂದು ಅವರು ನಾ ಭಾರತದಲ್ಲಿದ್ದೀವೋ ಅಫ್ಘಾನಿಸ್ತಾನದಲ್ಲಿದ್ದೀವೋ ಗೊತ್ತಾಗ್ತಾ ಇಲ್ಲ ನನಗೆ. ಏಕಾಏಕಿ ಊತಾಕ್ಬಿಡ್ತೀವಿ, ನಿಮ್ಮ ಕುಟುಂಬನ ಜೀಪ್ ಸಮೇತ ಸುಟ್ಟಾಕ್ತೀವಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನಮ್ಮ ತಾಯಿ ಅಸಹಾಯಕರು ಮತ್ತು ನಮ್ಮ ತಮ್ಮ ಇಬ್ಬರೇ ಇದ್ದಿದ್ದು. ನನಗೆ ಈ ವಿಚಾರ ತಿಳಿಸಿದಾಗ ನಾನು ಮಂಜುನಾಥ್ ಸರ್, ಸರ್ಕಲ್ ಇನ್ಸ್ಪೆಕ್ಟರ್ ತುಂಗಾನಗರ ಅವ್ರಿಗೆ ಫೋನ್ ಮಾಡ್ತೀನಿ. ಯಾಕೆ ಫೋನ್ ಮಾಡ್ತೀನಿ ಅಂದರೆ, ಅದಕ್ಕಿಂತ 5-6 ದಿನದ ಮುಂಚೆ ಇದೇ ವಿಚಾರ ಸಂಬಂಧವಾಗಿ ಸ್ಟೇಷನ್ ಒಳಗೆ ಎಲ್ಲ ನನಗೂ ಮತ್ತು ಯಾರು ಇದಾರಲ್ಲ ಅವ್ರಿಗೆ ಕರೆಸಿ ನೀವೇ ಸೌದಾ ಪೀಸ್ಫುಲ್ಲಾಗಿ ಮುಗಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಒಪ್ಕೊಂಡು ಹೋಗ್ತಾನೆ. ಅದಕ್ಕೂ 4 ದಿನ ಟೈಮ್ ಕೇಳ್ತಾನೆ. ಟೈಮ್ ಈಗ ಯಾಕೆ ಕೇಳ್ತಾನೆ ಅಂತ ಈಗ ಅರ್ಥ ಆಗಿರೋದು ನನಗೆ. ಈ ಕುತಂತ್ರವನ್ನು ಮಾಡೋಕ್ಕೆ ಅವನು ಅವತ್ತು ನೀವು ಮಂಜುನಾಥ್ ಸರ್ ಅವ್ರ ಹತ್ರ ಕೇಳಿಬಿಡಿಬೇಕಾರೆ ಅವತ್ತು ಒಪ್ಕೊಂಡು ಹೋಗಿ ಏನೋ ತೀರ್ಮಾನಕ್ಕೆ ಅಂತ ಹೇಳಿ ಏಕಾಏಕಿ ಈ ಥರ ದಾಳಿ ಮಾಡಿದಾಗ 112ಗೆ
ನಮ್ಮ ತಾಯಿ ಹಾಗೂ ನನ್ನ ತಮ್ಮ ಫೋನ್ ಮಾಡಿದಾಗ ಅಲ್ಲಿಗೆ ಬರ್ತಾರೆ ಸ್ಪಾಟಿಗೆ, ನೀವು ಸ್ಟೇಷನಿಗೆ ಬನ್ನಿ, ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಬರ್ರಿ ಅಂತೇಳಿ. ಅಲ್ಲಿ ಹೋದಾಗ ನನಗೂ ಅದೇ ಪರಿಸ್ಥಿತಿ. ಈಗ ಅಲ್ಲ ನನ್ನ ಬಿಂಬಿಸ್ತಾರೆ, ರೌಡಿ 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 ಅಂತೇಳಿ ಬಿಂಬಿಸಿಯಾರೆ ಹಿಂದೆ. ಇಲ್ಲಿ ಯಾರು ನಿಜವಾದ ರೌಡಿಗಳು ಅಂತ ಹೇಳಿ ಆ ತನಿಖೆಯಿಂದನೇ ಗೊತ್ತಾಗಬೇಕಲ್ಲಿ. ಪೊಲೀಸ್ನವ್ರಿಗೆ ಈ ಸಂಬಂಧವಾಗಿ ಸುಮಾರು ಸತಿ 4 ತಿಂಗಳಿಂದ ಇದು ನಡೀತಾನೆ ಬರ್ತಾಯಿದೆ ನಿರಂತರವಾಗಿ. ಆ್ಯಕ್ಚುಲಿ ಈ ಜಮೀನು ತುಂಗಭದ್ರಾ ಶುಗರ್ ವರ್ಕ್ಸ್ ಪ್ರಾಪರ್ಟಿ ಇದು. ಟೋಟಲ್ ಇದು ನಿಮಗೆ ಇಶ್ಯೂ ಗೊತ್ತಿರಬೇಕು, ತುಂಗಭದ್ರಾ ಶುಗರ್ಸ್ ಅವ್ರದ್ದು ಟೋಟಲ್ ಶಿವಮೊಗ್ಗ ಆ ರೀತಿಯಿಂದ ನಾವು ವೈಯಕ್ತಿಕವಾಗಿ ಮಾರಿಬಿಟ್ವಿ ಜಮೀನು ಅವೆಲ್ಲನೂ 40 ಎಕರೆನು. ಉಳಿದಿದ್ದು 3 ಎಕರೆ 9 ಕುಂಟೆ ಜಾಗ ಏನಿತ್ತು ತುಂಗಭದ್ರಾ ಶುಗರ್ಸ್ ಅವ್ರ ಹತ್ರ ನಾವು ತಗೊಂಡಿರೋ ಜಮೀನನ್ನ ಕೇಸು ನಮಗೂ ಈ ಏನು ಈ ರಾಂಬಾಬು ಅಂತ ಹೇಳ್ತಾ ಇಲ್ಲ, ಅವರು ತಂದೆಯವ್ರಿಗೂ ನಮ್ಮ ಅಜ್ಜ ಅವ್ರಿಗೂ ನಿರಂತರವಾಗಿ 69ನೇ ಇಸ್ವಿಯಿಂದನೇ ಅದು ಕೇಸ್ ನಡೀತಾನೆ ಇದೆ. ಕೇಸ್ ಅವಾಗ ನಡೀತಾ ಇದ್ದಾವೆ. 80ನೇ ಇಸ್ವಿಯಲ್ಲಿ ತಹಸೀಲ್ದಾರ್ ಅವರು ಒಂದು ಆರ್ಡ್ರು ಮಾಡ್ತಾರೆ, ಪಾಣಿಯಿಂದ ರಾಮಕೃಷ್ಣ ರಾಜು ಅವರ ಹೆಸರನ್ನು ತೆಗೆದಾಕಿ ಸಹದೇವ ಸತ್ಯನಾರಾಯಣ ರಾಜು ಅವರ ಹೆಸರು ಮೆನ್ಷನ್ ಮಾಡಬೇಕಂತೇಳಿ ಅವತ್ತು RKCR 521/74/75 ಏನು ಅಂದರೆ ಈಸ್ ಎ ರಿಯಲ್ ಎಸ್ಟೇಟ್ ಬ್ರೋಕರ್. ಈ ತುಂಗಭದ್ರಾ ಶುಗರ್ ವರ್ಕ್ಸ್ ಜಮೀನನ್ನು ಅವರಿಗೆ ಇವರಿಗೆ ಮಾರೋ ವ್ಯಕ್ತಿ ಕೆಲಸ ನಿರಂತರವಾಗಿ 20 ವರ್ಷದಿಂದ ಮಾಡ್ಕೊಂಬಂದಿರೋದವರು. ಸ್ಟಿಲ್ ಬಡ್ಡಿ ವ್ಯಾಪಾರಿ ಮತ್ತು ಭತ್ತದ ವ್ಯಾಪಾರಿ ಮಾಡೋನು ಇವನು ಮಧ್ಯಸ್ಥಿಕೆಯಲ್ಲಿ ನನ್ನ ಜಮೀನನ್ನ ಮಾರ್ತಾರೆ, ಅವ್ರ ಜಮೀನು ಅಂತ ಹೇಳ್ಬಿಟ್ಟು ಸುಳ್ಳಕ್ಕೆ ಮಾರಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಅದು. ಯಾವತ್ತು ಹಿಂಗೆ ಆಯಿತು ಅಂತೇಳಿ ನಾನು ಅಲ್ಲಿ ಹೋಗಿ ಅವರಿಗೆಲ್ಲ ಕ್ವಶನ್ ಮಾಡಿದ್ದು ನಮ್ಮ ಜಮೀನಪ್ಪ ಅಂತ ಹೇಳಿದಾಗ ಅವತ್ತು ದೌರ್ಜನ್ಯ ಆಯಿತು. ಅವತ್ತು ತುಂಗನಗರ ಪೊಲೀಸ್ ಸ್ಟೇಷನಲ್ಲಿ ದೀಪಕ್ ಅವ್ರ ಸರ್ಕಲ್ ಇನ್ಸ್ಪೆಕ್ಟ್ರು ಇದ್ದಾಗ ಕೇಸು ಅವತ್ತು ಆಯಿತು. ಅವತ್ತು ನೀನು ಹೋಗಿ ನಿನ್ನ ದಾಖಲಾತಿಗಳು ತೊಗೊಂಬಂದು ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡ್ರ್ ತೊಗೊಂಬ ಅಂತ ಹೇಳಿದ್ರು. ನಾನು ಕೋರ್ಟಲ್ಲಿ ನನ್ನ ಪರವಾಗಿ ಇಂಜೆಕ್ಷನ್ ಆರ್ಡ್ರ್ ಆಯಿತು, ತೊಗೊಂಬಂದಿದ್ದೀನಿ. ಇಂಜೆಕ್ಷನ್ ಆರ್ಡರ್ ಇದ್ರೂ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಹೇಳಿ ಇವರು ಹಿಂದೆ ಎಷ್ಟು ಜನ ಪ್ರಭಾವಿಗಳು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜೀನಾಮೆ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ? ದೊಡ್ಡ ರಾಜಕೀಯ ಷಡ್ಯಂತರ ನಡೆದಿದೆ. ಚುನಾಯಿತ ಸರ್ಕಾರ ಅಸ್ಥಿರಗೊಳಿಸಲು ಪ್ರತಿಪಕ್ಷಗಳ ಯತ್ನ. ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಎಂದ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು, ರಾಜ್ಯಪಾಲರ ನಿರ್ಧಾರ ಸ್ವಾಗತ ಮಾಡುತ್ತೇನೆ. ಶಾಸಕ ಆರಗ ಜ್ಞಾನೇಂದ್ರ ಹೇಳಿಕೆ. ಮುಂದಿನ 4 ವಾರ ಭಾರೀ ಮಳೆ ಸಾಧ್ಯತೆ. ಹವಾಮಾನ ಇಲಾಖೆಯಿಂದ ಹೊರಬಿತ್ತು ಮುನ್ಸೂಚನೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾನೆ ವರುಣದೇವ. ಇದಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲವೇ? ಹಾಗಾದ್ರೆ ನೀವು ಮಾಡಬೇಕು